ಸಂತೋಷವಾಗಿರೋ ಎಲ್ಲರೂ ಜೋರಾಗಿ ಹಲ್ಲೆಲೂಯ. ಆಮೆನ್ ಆಮೆನ್. ದೇವ್ರಿಗೆ ಸ್ತೋತ್ರ. ದೇವರಲ್ಲಿ ಕರೆತಂದಿದ್ದಕ್ಕಾಗಿ ಇವತ್ತು ನಾವು ವಾಕ್ಯವನ್ನು ಹೇಳುವುದು, ನಾನೇನೋ ಬಂದಿದ್ದಕ್ಕೆ ಬೈಬಲನ್ನು ತಿರುಗಿಸಿ ವಾಕ್ಯ ಹೇಳ್ತಾ ಇಲ್ಲ. ಈ ಒಂದು ವಾಕ್ಯನ ಕೆಲವು ತಿಂಗಳುಗಳಿಂದ ದೇವರು ನನ್ನ ಸಂಗಡ ಮಾತನಾಡುತ್ತಾ ಇದ್ದಾರೆ. ಈ ವಾಕ್ಯ ಬರೀ ಸೇವಕರಿಗೆ ಮಾತ್ರ ಅಲ್ಲ, ಈ ವಾಕ್ಯ ಬರೀ ಸೇವೆ ನಾಯಕರಿಗೆ ಮಾತ್ರ ಅಲ್ಲ, ಈ ವಾಕ್ಯ ಪ್ರತಿಯೊಂದು ವಿಶ್ವಾಸಿಗೆ ನಮಗೆ ದೇವರು ಕೊಡುವ ಒಂದು ಕರೆಕ್ಷನ್, ಏನಂತಾರೆ, ಸರಿಪಡಿಸುವಿಕೆ ಮತ್ತು ದೇವರು ಕೊಡುವ ಒಂದು ವಾಗ್ದಾನ. ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ. ಹಗಾಯನ ಪುಸ್ತಕ ನಾವು ಓದುವುದಾದರೆ ಈ ಪುಸ್ತಕ ಸ್ವಲ್ಪ ಪರಿಚಯವಾದದ್ದೇ. ಇದರಿಂದ ಅನೇಕ ಸಲ ನಾವು ವಾಕ್ಯ ಕೂಡ ನಾವು ಕೇಳಿರಬಹುದು. ಆದರೆ ನಾನು ಹೋದ ಸಲ ಇಲ್ಲಿ ಇದ್ದಾಗ ಎಷ್ಟು ಜನಕ್ಕೆ ನೆನಪಿದೆಯೋ ಗೊತ್ತಿಲ್ಲ, ನಾನು ಒಂದು ವಾಕ್ಯ ಹೇಳಿದ್ದೆ. ಆ ವಾಕ್ಯದ ಒಂದು ಟೈಟಲ್ ಏನಂತ ಹೇಳಿದರೆ ಅವರು ಅಂತ ಒಂದು ಟೈಟಲ್ ಹೇಳಿದ್ದೆ. ಆದರೆ ಇವತ್ತು ಇನ್ನೊಂದು ಗುಂಪಿನ ಜನ, ಯಾಕಂದರೆ ಸಭೆಗಳಂದರೆ ಅನೇಕ ಇದೆ, ಬಳ್ಳಾರಿಯಲ್ಲಿ ಕೂಡ ಲೋಕದಲ್ಲಿ ಅನೇಕ ಸಭೆಗಳಿದೆ. ಆದರೆ ದೇವರು ನಮ್ಮನ್ನು ಆರಿಸಿ ಎಲ್ ಶದಾಯ್ ಸಭೆಯಲ್ಲಿ ಸೇರಿಸದ ಅಂದರೆ ಅದು ದೇವರ ಒಂದು ಆಲೋಚನೆ. ಪ್ರತಿ ಸಭೆಗೆ ಒಂದೊಂದು ಕರೆ ಇರ್ತದೆ, ಪ್ರತಿ ಸಭೆಗೆ ಒಂದೊಂದು ಅಭಿಷೇಕ ಇರ್ತದೆ. ಪ್ರಿಯರೇ, ಗಮನ ಕೊಟ್ಟು ಕೇಳ್ರಿ. ಇವತ್ತು ಹಗಾಯನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ. ಯಾಕಂದರೆ ಇಲ್ಲಿ ದೇವರು ಇವರಿಗೆ ಒಂದು ಸರಿಪಡಿಸುವಿಕೆಯನ್ನು ಕೊಡ್ತಾ ಇದ್ದಾರೆ. ಹಗಾಯನ ಪುಸ್ತಕ 2ನೇ ವಚನ ಓದೋಣ ಪ್ರಿಯರೇ. 1 and 2. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಅಂದುಕೊಳ್ಳುತ್ತಾರಲ್ಲ. ಇನ್ನೊಂದ್ಸಲ ಓದೋಣ ಎಲ್ಲರೂ ಸೇರಿ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಯೆಹೋವನ ಆಲಯವನ್ನು ಕಟ್ಟುವುದಕ್ಕೆ ಸಮಯವು ಇನ್ನೂ ಬಂದಿಲ್ಲ ಎಂದು ಈ ಜನರು ಹೇಳುತ್ತಾರೆ, ಅಂದುಕೊಳ್ಳುತ್ತಾರೆ ಅಥವಾ ಹೇಳುತ್ತಾರೆ. ಎಲ್ಲರೂ ನನ್ನಿಂದ ಹೇಳ್ರಿ. ಒಂದು ಗಮನ ಅಲ್ಲಿ ನೋಡ್ತಾ ಇದೆ, ಈ ಜನರು. ಇನ್ನೊಂದ್ಸಲ ಹೇಳ್ರಿ, ಈ ಜನರು. ಇವತ್ತು ನಾವು ಈ ಜನರ ಬಗ್ಗೆ ಸ್ವಲ್ಪ ನೋಡೋಣ. ಈ ಜನರ ಬಗ್ಗೆ ದೇವರು ಏನು ಹೇಳ್ತಾ ಇದ್ದಾರೆ ಗಮನ ಕೊಟ್ಟು ಕೇಳಬೇಕು. ಅವರು ಆಲಯವನ್ನು ಕಟ್ಟಬೇಕು, ಅದಕ್ಕಾಗಿ ಅವರು ಬಂದಿದ್ದಾರೆ. ಆದರೆ ಈ ಜನ ಇವಾಗ ಏನು ಹೇಳ್ತಾ ಇದ್ದಾನೆ, ಟೈಮ್ ಬಂದಿಲ್ಲಪ್ಪ, ಆಮೇಲೆ ಕಟ್ಟೋಣ ಬಿಡು ಅಂತ. ಅಂದರೆ ದೇ ಆರ್ ಗಿವಿಂಗ್ ರೀಸನ್ಸ್. ಏನು ಕೊಡ್ತಾ ಇದ್ದಾರೆ? ಕಾರಣಗಳು ಕೊಡ್ತಾ ಇದ್ದಾರೆ. ಸುಮ್ಮನೆ ಏನಕ್ಕಪ್ಪ ಕಟ್ತಾ ಇಲ್ಲ, ಇನ್ನು ಟೈಮ್ ಬಂದಿಲ್ಲ ಬಿಡು. ಕಾರಣ ಕೊಡೋದ್ರಲ್ಲಿ ನಾವೆಲ್ಲ ಮಾಹಿರ್ಗಳೇ. ಸಭೆಗೆ ಯಾಕೆ ಲೇಟ್ ಬಂದಿವಿ? ಎದ್ದಿದ್ದು ಲೇಟ್, ಆದರೆ ಕಾರಣ ಏನು ಹೇಳ್ತೀವಿ ಇಲ್ಲಿ ಯಾವುದೋ ಒಂದು ಕಾರಣ. బోస్తా ఉంటేనే పాస్టరు సైతాన్ వచ్చి నా సైకిల్ టైర్ పంచర్ చేసేసింది. ರೈಟ್? ಯಾರೋ ಹೇಳಿದ್ರು, ಪ್ರತಿ ಕೆಲಸಕ್ಕೆ ಮನುಷ್ಯನ ಹೋಗಿ ನಾವು ಕೇಳಿದರೆ 2 ಕಾರಣ ಇರ್ತದಂತೆ. ಮೊದಲನೇ ಕಾರಣ ಒಳ್ಳೆ ಕಾರಣ. ಮೊದಲನೇ ಕಾರಣ ಏನು? ಒಳ್ಳೆ ಕಾರಣ. 2ನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ನಿಜವಾದ ಕಾರಣ ಅಂತ. ನಾನು ಶಾಲೆಯಲ್ಲಿದ್ದಾಗ ಓದಲೇ ಇಲ್ಲ. ಇಲ್ಲಿರುವ ಶಾಲೆ ಮಕ್ಕಳು ನಂತರ ಆಗಬೇಡ್ರಿ, ಸೇವೆಯಲ್ಲಿ ನಂತರ ಆಗಿರಿ, ಓದಲ್ಲಿ ನಂತರ ಆಗಬೇಡ್ರಿ. ನಾನು ಯಾವತ್ತೂ ಓದೇ ಇಲ್ಲ. ಎಲ್ಲ ಪರೀಕ್ಷೆ ಕಾಪಿಯೇ ಹೊಡೆಯೋದು. ಕಾಪಿ ಹೊಡೆಯುವಾಗ ಸಿಗೆ ಬಿದ್ದಿಲ್ಲ. ಯಾವಾಗಪ್ಪ ಪಾಸ್ ಆಗೋದು ಅಂದರೆ ಕಾಪಿಯಲ್ಲಿ ಸಿಗೆ ಬಿದ್ದಿಲ್ಲ ಅಂದರೆ ನಾನು ಪಾಸ್, ಸಿಗೆ ಬಿದ್ದರೆ ಫೇಲು. ಸಿಗೆ ಬಿದ್ದಾಗಲ್ಲ ಏನು ಮಾಡ್ತಿದ್ವಿ, ಯಾವುದೋ ಒಂದು ಕಾರಣ ಹೇಳ್ಬಿಡ್ತಿದ್ದೆ, ಟೀಚರ್ ಇಟ್ಕೊಂಡ್ಬಿಡ್ತಾರೆ. ಇವಾಗ ಕ್ಲಾಸ್ ಪರೀಕ್ಷೆ ಅಂದರೆ ಹೇಳ್ತಿದ್ದೆ, ನಮ್ಮ ಅಜ್ಜಿಗೆ ಭಾಳ ಸೀರಿಯಸ್ ಆಗಿಬಿಡ್ತು, ಅಡ್ಮಿಟ್ ಆಗಿದ್ಲು, ಅದಕ್ಕೆ ಓದೋಕ್ಕೆ ಸಮಯ ಇಲ್ಲ ಅಂತ. ಕ್ಲಾಸ್ ಪರೀಕ್ಷೆ, ಫೈನಲ್ ಪರೀಕ್ಷೆಯಲ್ಲಿ ಸಿಗೆ ಬಿದ್ದರೆ ಆಯ್ತು, ಅಲ್ಲಿ ಹೊರ ಕಳಿಸ್ದಂದ್ರೆ 1 ವರ್ಷ ಹೋಯ್ತು. ಇವಾಗ ಏನು ಮಾಡೋದು? ಗೊಳೋ ಅಂತ ಅಳ್ಳೋದು. ಯಾಕೆಲ್ಲ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಅಜ್ಜಿ ಸತ್ತೋಗಿದ್ಲು ಸರ್. ಅಜ್ಜಿ ಸತ್ತಿಲ್ಲ, ಅಜ್ಜಿಗೆ ಕಾಯಿಲೆನೂ ಆಗಿಲ್ಲ. ಹಿಂಗ ನಾವು ಕ್ರೈಸ್ತರು ಕೂಡ ಅನೇಕ ಕಾರಣಗಳು ಕೊಡ್ತಾ ಇದ್ದೇವೆ. ಈ ಜನರು ಎಲ್ಲರೂ ಹೇಳ್ರಿ, ಈ ಜನರು ಯಾವುದೋ ಕಾರಣ ಹೇಳ್ತಾರೆ. ಯಾಕಪ್ಪ ಆಲಯ ಕಟ್ತಾ ಇಲ್ಲ, ಯಾಕಪ್ಪ ಸೇವೆ ಮಾಡ್ತಾ ಇಲ್ಲ, ಯಾಕಪ್ಪ ಪ್ರಾರ್ಥನೆ ಮಾಡ್ತಾ ಇಲ್ಲ, ಯಾಕೆ ಸಭೆಗೆ ನೀನು ತಡವಾಗಿ ಬರ್ತಾ ಇದ್ದಾನೆ, ಹಿಂಗೆ ಇನ್ನೂ ಟೈಮ್ ಬಂದಿಲ್ಲ ಬಿಡು. ಟೈಮ್ ಬಂದಿಲ್ಲ ಅಂತ ಏನು ಮಾಡ್ತಾ ಇದ್ದಾರೆ? ತಮ್ಮ ಮನೆಯನ್ನು ಕಟ್ಕೊಳ್ತಾ ಇದ್ದಾರೆ. ಅಂದರೆ ತಮ್ಮ ಬಗ್ಗೆ ಅವರು ಕಾಳಜಿ ವಹಿಸ್ಕೊಳ್ತಾ ಇದ್ದಾರೆ. ಆದರೆ ದೇವರು ಏನು ಹೇಳ್ತಾರೆ 3ನೇ ವಚನದಲ್ಲಿ? ಯೆಹೋವನು ಪ್ರವಾದಿಯಾದ ಹಗಾಯನ ಮೂಲಕ ಈ ವಾಕ್ಯವನ್ನು ಹೇಳಿಸಿದನು.
ಈ ಆಲಯವು ಹಾಳು ಬಿದ್ದಿದೆಯಲ್ಲ. ಈ ಆಲಯವು ಅಂದ್ರೆ ಈ ಒಂದು ದೇವರ ಆಲಯವು ಹಾಳು ಬಿದ್ದಿದ್ದೇ ಅಲ್ಲ. ನೀವು ಒಳಗೋಡೆಗೆಲ್ಲ ಹಲಿಗೆ ಒದಿಸಿಕೊಂಡ ಸ್ವಂತ ಮನೆಗಳಲ್ಲಿ ವಾಸಿಸುವುದಕ್ಕೆ ಈ ಸಮಯವು ತಕ್ಕದ್ದು. ಈ ಸಮಯದಲ್ಲಿ ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಬ್ಯೂಟಿಫುಲ್, ಕನ್ನಡದಲ್ಲಿ ಚೆನ್ನಾಗಿದೆ. ನಿಮ್ಮ ಗತಿ ಅಥವಾ ನಿಮ್ಮ ಪರಿಸ್ಥಿತಿ, ನಿಮ್ಮ ಒಂದು ಸ್ಥಿತಿ, ನಿಮ್ಮ ಜೀವನ ಏನಾಗಿದೆ ಅಂತ ನಾವೇನು ಮಾಡಿಕೊಳ್ಳಬೇಕು? ಪರೀಕ್ಷೆ ಮಾಡಿಕೊಳ್ಳಬೇಕು. ಇದು ಪರೀಕ್ಷೆ ಮಾಡಿಕೊಳ್ಳುವುದನ್ನೋದು ಬೇರೆ ನಮ್ಮ 1-2 ಅಲ್ಲ, ನಮ್ಮ ಇಡೀ ಜೀವನವನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾಕೆ? ಅದು ದೇವರು ಎಲ್ಲರ ಸಂಗಡ ಮಾತನಾಡುತ್ತಾ ಇಲ್ಲ, ಪ್ರತ್ಯೇಕವಾಗಿ ಈ ಜನರು ಇವಾಗ ಏನು ಮಾಡ್ತಾ ಇದ್ದಾರೆ? ಕಾರಣಗಳು ಕೊಡ್ತಾ ಇದ್ದಾರೆ. ಈ ಜನ ಇವಾಗ ಸದ್ಯಕ್ಕೆ ಏನಪ್ಪ ಮಾಡ್ತಾ ಇದ್ದಾರೆ? ಕಾರಣಗಳು ಕೊಡ್ತಾ ಇದ್ದಾರೆ. ಏನು ಕಾರಣ? ಆಲಯ ಕಟ್ತಾ ಇಲ್ಲ, ಆಲಯ ಆಳು ಬಿದ್ದಿದೆ, ತಮ್ಮ ಮನೆಗಳನ್ನು ಕಟ್ಟಿಕೊಳ್ಳುತ್ತಾ ಇದ್ದಾರೆ. ಯಾಕೆ ಕಟ್ತಾ ಇಲ್ಲ ಅಂದರೆ ಟೈಮ್ ಬಂದಿಲ್ಲ ಬಿಡಪ್ಪ, ಆಮೇಲೆ ನೋಡ್ಕೊಳ್ಳೋಣ. ಅದಕ್ಕೆ ದೇವರೇನು ಹೇಳ್ತಾರೆ? ನಿಮ್ಮ ಗತಿ, ನಿಮ್ಮ ಪರಿಸ್ಥಿತಿ ಏನಾಗಿದೆ ಅನ್ನೋದಕ್ಕೆ ನೀವೆಲ್ಲರೂ ಕಾಳಜಿ ವಹಿಸಬೇಕು. ಏನಾಗಿತ್ತು ಅವರ ಪರಿಸ್ಥಿತಿ? ಮುಂದೆ ಓದಮ್ಮ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ಬಿತ್ತುತ್ತಾ ಇದ್ದೀರಿ, ಫಲ ಇಲ್ಲ. ತಿನ್ನುತ್ತೀರಿ, ತೃಪ್ತಿಯಾಗದು. ತಿಂತಾ ಇದ್ದೀರಿ, ತೃಪ್ತಿ ಇಲ್ಲ. ಕುಡಿಯುತ್ತೀರಿ, ಆನಂದವಾಗದು. ಕುಡಿತಾ ಇದ್ದೀರಿ, ತೃಪ್ತಿ ಇಲ್ಲ. ಒದಿಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ದುಡಿತಾ ಇದ್ದಾರೆ, ಚೀಲದಲ್ಲಿ ಹಾಕ್ತಾ ಇದ್ದಾರೆ, ಚೀಲ ತೂತು. ಇಂಥ ಪರಿಸ್ಥಿತಿ ಯಾರಿಗಾನ ಬೇಕಾ? ಬಿತ್ತಿದ್ರೆ ಬೆಲೆ ಇಲ್ಲ, ನೀರು ಕುಡಿದ್ರೆ ನೀರಡಿಕೆ ತೃಪ್ತಿ ಆಗಲ್ಲ, ಉಂಡ್ರೆ ತೃಪ್ತಿ ಇಲ್ಲ, ದುಡಿದಿದ್ದ ಹಣ ಹಾಕಿದ್ರೆ ಎಲ್ಲ ಹೋಯ್ತು. ಎಂಥ ಒಂದು ಗತಿ, ಎಂಥ ಒಂದು ಪರಿಸ್ಥಿತಿ ಈ ಜನರದ್ದು. ಇದು ದೇವರು ಹೇಳ್ತಾ ಇದ್ದಾರೆ, ಯಾರು ಮನುಷ್ಯರೇ ಹೇಳ್ತಾ ಇಲ್ಲ. ಆ ಒಂದು ಗತಿಗೆ ಯಾರು ಬಂದಿದ್ದಾರೆ? ಎಲ್ಲರೂ ಬರಲಿಲ್ಲ, ಈ ಜನರು. ಎಲ್ಲರೂ ಹೇಳ್ಬೇಕು, ಯಾರು ಬಂದಿದ್ದಾರೆ? ಈ ಜನರು. ಯಾರು ಈ ಜನರು? ಇವರು ದೇವರ ಮಕ್ಕಳೇ. ಈ ಇಸ್ರೇಲ್ ದೇಶದಲ್ಲಿ ಎಲ್ಲರಲ್ಲ, ಇದು ಪ್ರತ್ಯೇಕವಾದ ಒಂದು ಗುಂಪು. ಈ ಗುಂಪಿಗೆ ಬೈಬಲ್ ಏನು ಹೇಳ್ತದೆ ಅಂದರೆ ಈ ಜನರು. ಅನೇಕರು ಕ್ರೈಸ್ತವರು ಇದ್ದಾರೆ, ಅನೇಕ ಸಭೆಗಳಿದೆ, ಆದರೆ ನಾವು ಯಾರಪ್ಪ ಅಂದರೆ ಎಲ್ಶದಾಯಿ ಸಭಿಕರು, ನಾವು ಈ ಜನರು. ಆದರೆ ಈ ಜನರ ಒಂದು ಗತಿ ಏನಿದೆ, ಈ ಜನರ ಪರಿಸ್ಥಿತಿ ಏನಿದೆ, ಅಯ್ಯೋ ಅನ್ನಂಗೆ ಐತೆ. ಅದಕ್ಕೆ ದೇವರು ಮುಂದಿನ ವಚನ ಮತ್ತೆ ಏನೋ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಓದಮ್ಮ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ನಿಮ್ಮ ಗತಿ ಏನಾಗಿದೆ ಎಂದು ಮನಸ್ಸಿಗೆ ತಂದುಕೊಳ್ಳಿರಿ. ಮತ್ತೆ 2ನೇ ಸಲ ಹೇಳ್ತಾ ಇದ್ದಾರೆ, ನಿನ್ನ ಗತಿ ಏನಾಗಿದೆ ಅಂತ ಮನಸ್ಸಿಗೆ ತಂದುಕೊಳ್ಳಿರಿ. ಕೆಲವು ಸಲ ಜೀವಿತದಲ್ಲಿ ದೇವರು ನಮಗೆ ಪ್ರೀತಿಯಿಂದ ಹೇಳ್ತಾರೆ. ಪ್ರೀತಿಯ ಮಾತನ್ನು ನಾವು ಕೇಳದೆ ಇದ್ರೆ ಒಂದಂಗ ಲಟ್ ಅಂತ ಹೊಡೆದು ನಮ್ಮ ಒಂದು ಅಟೆನ್ಷನ್ ತಂದುಕೊಳ್ತಾರೆ. ಆದರೆ ನಾವಿವತ್ತು ಎಂಥ ಒಂದು ಸಭೆಗಳಲ್ಲಿ ಎಂಥ ವಾಕ್ಯ ಹೇಳ್ತೀವಿ ಅಂದರೆ, ದೇವರು ಪ್ರೀತಿ ಮಾಡ್ತಾನೆ, ದೇವ್ರು ನಮಗೆ ಸಣ್ಣ ಪಟ್ಟು ಕೊಡಲ್ಲ ಅನ್ಕಂತ ನಾವು ಅಂದ್ಕೊಳ್ತೇವೆ. ದೇವ್ರು ಖಂಡಿತ ಕೊಡ್ತಾರೆ. ನಾವು ಆತನು ಹೇಳುವ ಸರಿಪಡಿಸುವಿಕೆಯನ್ನು ಕೇಳದೇ ಇದ್ದರೆ, ಪದೇ ಪದೇ ಕೇಳದೇ ಇದ್ದರೆ ಹಂಗೆ ಲಟ್ ಅಂತ ಒಂದು ಕೊಡ್ತಾರೆ, ನಾನು ಹೇಳೋ ಮಾತು ಕೇಳು ಅಂತ. ಶಾಲೆಯಲ್ಲಿ ಕುಂತು ಹಿಂಗ ನಿದ್ದೆ ಮಾಡಿದರೆ ಟೀಚರ್ ಏನು ಮಾಡ್ತಾಳೆ? ಒಂದು ಕೊಡ್ತಾಳೆ. ಯಾಕೆ? ಅವನ ಕೊಲ್ಲಾಕ ಅಲ್ಲ. ದೇವರು ಸರಿಪಡಿಸುವುದು ನಮ್ಮನ್ನು ಜಡ್ಜ್ ಮಾಡುವುದಕ್ಕಲ್ಲ, ನ್ಯಾಯ ತೀರ್ಪು ಮಾಡುವುದಕ್ಕಲ್ಲ, ಅಥವಾ ನಮ್ಮನ್ನು ನಾಶ ಮಾಡುವುದಕ್ಕಲ್ಲ. ದೇವರು ನಮ್ಮನ್ನು ಸರಿಪಡಿಸುವುದು ನಮ್ಮನ್ನು ಆತನ ಮಾರ್ಗಗಳಲ್ಲಿ ನಡೆಸುವುದಕ್ಕಾಗಿ. ಈ ಜನರ ಪರಿಸ್ಥಿತಿ ಗತಿ ಏನಾಗಿತ್ತಂದರೆ, ಏನು ಮಾಡಿದ್ರೂ ಫಲ ಇಲ್ಲ. ನೀರು ಕುಡಿದ್ರೆ ನೀರಡಿಕೆ ಆರ್ತಾ ಇಲ್ಲ, ಉಂಡ್ರೆ ಹೊಟ್ಟೆ ತುಂಬ್ತಾ ಇಲ್ಲ, ದುಡಿದ್ರೆ ಬ್ಯಾಗಲ್ಲಿ ಹಾಕಿದ್ರೆ ಅದು ಹೋಯ್ತು ಎಲ್ಲಿಗೋ. ಎಂಥ ಗತಿ! ಯಾಕೆಂತ ಹೇಳಿದರೆ, ಆಲಯವನ್ನು ನೀವು ನಿರ್ಲಕ್ಷಣೆ ಮಾಡಿದ್ದೀರಿ. ಆದರೆ ಈ ಜನರು, ಈಗ ದೇವರೇನು ಹೇಳ್ತಾ ಇದ್ದಾನೆ 8ನೇ ವಚನದಲ್ಲಿ, ಮಲೆನಾಡಿಗೆ ಹೋಗಿ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿರಿ. ಮಲೆನಾಡಿಗೆ ಹೋಗಿ ಆ ಮರವನ್ನು ತಂದು ನನ್ನ ಆಲಯವನ್ನು ಕಟ್ಟಿ. ಇದು ದೇವರು ಯಾರಿಗೆ ಹೇಳ್ತಾ ಇದ್ದೇನೆ? ಎಲ್ಲರಿಗೆ ಹೇಳಲಿಲ್ಲ, ಈ ಜನರಿಗೆ.
ನಾನು ಯಾಕೆ ಪದೇ ಪದೇ ಈ ಜನರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಾವು ಈ ಜನರ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಯಾರು ಈ ಜನರು? ಯಾಕೆ ಅವರ ಜೀವಿತದ ಪರಿಸ್ಥಿತಿ ಈ ರೀತಿಯಲ್ಲಾಯಿತು? ಇವತ್ತು ನಾವು ಅನೇಕ ಕ್ರೈಸ್ತವರ ಜೀವಿತವನ್ನು ನೋಡುವುದಾದರೆ ಅವರ ಜೀವಿತದಲ್ಲಿ ಎಲ್ಲ ಇದೆ. ಅವರು ಪಾಪ ಮಾಡಲ್ಲ, ನೀತಿವಂತರು, ಪರಿಶುದ್ಧರು, ಆದರೂ ಜೀವಿತದಲ್ಲಿ ಆಶೀರ್ವಾದ ಇಲ್ಲ. ಈ ಜನರು ಯಾವುದೇ ಪಾಪ ಮಾಡಲಿಲ್ಲ, ವಿಗ್ರಹಾರಾಧನೆ ಮಾಡಲಿಲ್ಲ, ಸರಾಯಿ ಕುಡಿದು ಬಿದ್ದಿರಲಿಲ್ಲ, ವ್ಯಭಿಚಾರದಲ್ಲಿ ಬೀಳಲಿಲ್ಲ ಈ ಜನರು, ಅಥವಾ ಕೊಲೆ ಮಾಡಲಿಲ್ಲ. ಅವರು ಮಾಡಿರುವ ಪಾಪ ಏನೆಂದರೆ, ಏನು ಮಾಡಬೇಕಾಗಿತ್ತೋ ಅದನ್ನು ಮಾಡಲಿಲ್ಲ. ಪಾಪ ಎರಡು ಥರದಿದೆ ಪ್ರಿಯರೇ. ಯಾವುದೋ ಒಂದು ಕೆಲಸ ಮಾಡಬಾರದು, ಅದನ್ನು ಮಾಡಿ ಪಾಪಿ ಆಗುತ್ತೇವೆ. ಆದರೆ ಕ್ರೈಸ್ತವರಿಗೆ ಇನ್ನೊಂದು ಥರದ ಪಾಪ ಇದೆ. ಯಾವುದು ಮಾಡಬೇಕೋ ಅದನ್ನು ನಾವು ಮಾಡದೇ ಇದ್ದರೆ ಅದು ಕೂಡ ಪಾಪನೇ. ಮಾಡುವ ಪಾಪದಿಂದ ಮಾಡುವವನು ನಾಶ ಹೊಂದುತ್ತಾನೆ. ಮಾಡದೇ ಇರುವ ಕಾರ್ಯವನ್ನು ಮಾಡದೇ ಮಾಡುವ ಪಾಪದಿಂದ ಲೋಕನಾಶವಾಗ್ತದೆ. ಎಲ್ಲರೂ ಹೇಳ್ರಿ ಮತ್ತೆ, ಈ ಜನರು ಯಾರು? ಈ ಜನರು, ಈ ಜನರು ಬಂದರು, ದೇವರು ಅವರಿಗೆ ಎಚ್ಚರಿಕೆ ಅಥವಾ ಸರಿಪಡಿಸುವಿಕೆ ಏನು ಕೊಟ್ಟ? ಆಲಯವನ್ನು ನೀವು ಕಟ್ಟುತ್ತಾ ಇಲ್ಲ. ಯಾಕೆ ಇವರು ಆಲಯವನ್ನು ಕಟ್ಟಬೇಕು? ಬೇರೆಯವರು ಯಾಕೆ ಕಟ್ತಾ ಇಲ್ಲ? ಯಾಕೆ ಈ ಜನರಿಗೆ ದೇವರು ಹೇಳ್ತಾ ಇದ್ದೇನೆ? ಯಾರು ಈ ಜನರು? ಈ ಜನರನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಾವು ಸ್ವಲ್ಪ ವಾಕ್ಯದಲ್ಲಿ ಆಳವಾಗಿ ಹೋಗಬೇಕು. ಇಸ್ರಾಯೇಲ್ ದೇಶವನ್ನು ಐಗುಪ್ತದಿಂದ ದೇವರು ಕರೆತಂದು ಇಸ್ರಾಯೇಲ್ ಎಂಬ ಒಂದು ದೇಶವನ್ನು ಅವರಿಗೆ ಕೊಟ್ಟು, ಆ ದೇಶವ ಹಾಲು ಮತ್ತು ಜೇನು ಪ್ರವಾಹ ಮಾಡುವ ದೇಶ ಅದು. ಅವರು ಅದನ್ನು ವಶಪಡಿಸಿಕೊಂಡ ಮೇಲೆ ಸೊಲೊಮೋನ್ ಎಂಬ ಒಬ್ಬ ಅರಸನು ಬಂದು ಒಂದು ದೇವರಿಗಾಗಿ ಆಲಯ ಕಟ್ಟಿದನು. ನೆನಪಿದೆಯಾ ಆಲಯ? ಆ ಆಲಯವನ್ನು ಕಟ್ಟಿದಾಗ, ಆತನ ದೇವರಿಗೆ ಪ್ರತಿಷ್ಠೆ ಮಾಡಿದಾಗ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕದಿಂದ ದೇವರು ಆತನ ಮಹಿಮೆಯನ್ನು ಆ ಆಲಯದಲ್ಲಿ ತುಂಬಿಸಿದನಂತೆ. ಆ ಆಲಯದಲ್ಲಿ ಮಹಿಮೆಯನ್ನು ತುಂಬಿಸುವುದು ಮಾತ್ರವಲ್ಲದೆ, ಆ ಆಲಯ ಬಗ್ಗೆ ದೇವರು ಅನೇಕ ವಾಗ್ದಾನಗಳನ್ನು ಕೊಡುತ್ತಾನೆ. ಏನಂತ? ಇಡೀ ದೇಶದಲ್ಲಿ ಮಳೆ ಇಲ್ಲದೇ ಇದ್ದರೆ ಈ ಆಲಯದಲ್ಲಿ ಪ್ರಾರ್ಥನೆ ಆದರೆ ಪ್ರಾರ್ಥನೆ ಉತ್ತರವಾಗಿ ಇಡೀ ದೇಶದಲ್ಲಿ ಮಳೆ ಬರ್ತದೆ. ಜೋರಾಗಿ ಆಮೇಲೆ ಹೇಳಬೇಕು. ಒಂದು ವೇಳೆ ಬರಗಾಲ ಬಂದರೆ ಏನಪ್ಪ ಮಾಡಬೇಕು? ಏನು ಮಾಡಬೇಡ, ಆಲಯದಲ್ಲಿ ಪ್ರಾರ್ಥನೆ ಮಾಡಿದರೆ ಪ್ರಾರ್ಥನೆಗೆ ಉತ್ತರವಾಗಿ ಬರಗಾಲ ಹೋಗಿ ಮಳೆ ಬರ್ತದೆ. ಹಲ್ಲೆಲೂಯ. ಇದು ವಾಗ್ದಾನಗಳನ್ನು ದೇವರು ಪದೇ ಕೊಟ್ಟು, ನೀವು ಹೋಗಿ ಹಳೆ ಒಡಂಬಡಿಕೆ ಓದುವುದಾದರೆ ಬೇರೆ ಮಹಿಮೆ ಬರಲಿಲ್ಲ. ಆ ಆಲಯದಲ್ಲಿ ಅನೇಕ ವಾಗ್ದಾನಗಳು. ಬೇರೆ ಇಸ್ರಾಯೇಲ್ಗೆ ಮಾತ್ರ ವಾಗ್ದಾನ ಕೊಡಲಿಲ್ಲ. ದೇವರೇ ಹೇಳ್ದ, ಒಂದು ವೇಳೆ ಒಬ್ಬ ಅನ್ಯನು, ಯಾವುದೋ ದೇಶದವನು ಕೂಡ ಅವನು ಆಲಯದ ಕಡೆ ತಿರುಗಿ ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಗೆ ನಾನು ಉತ್ತರ ಕೊಡುತ್ತೇನೆ. ಯಾಕೆ? ಅವನಿಗೆ ಗೊತ್ತಾಗಬೇಕಂದ್ರೆ ಈ ಆಲಯದಲ್ಲಿ ದೇವರ ಪ್ರಸನ್ನತೆ ಇದೆ ಅಂತ ಹೇಳಿ. ಅಂದರೆ ನಾವು ಸುವಾರ್ತೆಗಳಲ್ಲಿ ಓದುವಾಗ ಯೇಸು ಸ್ವಾಮಿ ಹೇಳ್ತಾರೆ, ಆಲಯಕ್ಕೆ ಹೋದಾಗ, ಮತ್ತಾಯಿ ಸುವಾರ್ತೆ 21ನೇ ಅಧ್ಯಾಯದ ಓದಲ್ಲ, ಗಮನ ಕೊಟ್ಟು ಕೇಳ್ರಿ. ಅದರಲ್ಲಿ ಹೇಳ್ತಾರೆ, ಎಲ್ಲರೂ ವ್ಯಾಪಾರ ಮಾಡುವ ಸಮಯದಲ್ಲಿ ಅದನ್ನೆಲ್ಲ ಕಿತ್ತಿ ಬಿಸಾಕಿ ಯೇಸು ಹೇಳ್ತಾರೆ, ನನ್ನ ತಂದೆ ದೇವರು ಇದನ್ನು ದೇಶಗಳಿಗೆ ಪ್ರಾರ್ಥನೆ ಆಲಯವಾಗಿ ಮಾಡಿದ್ದಾನೆ. ಬೇರೆ ಇಸ್ರಾಯೇಲಿಗಾಗಿ ಅಲ್ಲ, ಬೇರೆ ಒಂದು ಚರ್ಚ್ಗಾಗಿ ಅಲ್ಲ, ಅಲ್ಲಿ ಆಗುವ ಪ್ರಾರ್ಥನೆಗಳಿಂದ ದೇಶಗಳು ಆಶೀರ್ವಾದ ಹೊಂದುತ್ತವೆ. ರೈಟ್? ಆದರೆ ಈಗ ಈ ಜನರು ಆ ಆಲಯವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಸೊಲೊಮೋನ್ ಟೈಮಲ್ಲಿ ಮಹಿಮೆ ಬಂದು ಅವರು ಇರುವಾಗ ಇಸ್ರಾಯೇಲ್ ಜನ ಪದೇ ಪಾಪ ಮಾಡಿ ದೇವರನ್ನು ತಿರಸ್ಕರಿಸಿರುವ ಕಾರಣದಿಂದ ಅನ್ಯರ ಅರಸರು ಬಂದು ಈ ಒಂದು ಇಸ್ರಾಯೇಲ್ ದೇಶವನ್ನು ದರೋಡೆ ಮಾಡಿ ಅದನ್ನು ಕಂಪ್ಲೀಟಾಗಿ ಅಪಜಯ ಮಾಡಿ ಯೆರೂಸಲೇಮ್ ಇಡೀ ಪಟ್ಟಣವನ್ನು ನಾಶ ಮಾಡಿ ಅಲ್ಲಿರುವ ಆಲಯವನ್ನು ನಾಶ ಮಾಡಿ, ಅದರಲ್ಲಿ ಒಬ್ಬ ಅರಸನು ನೆಬುಕದ್ನೆಚ್ಚರ್ ಏನು ಮಾಡ್ದ? ಬಂದು ಮನೆಗಳನ್ನು ಬಿಡಿಸಿ ಆಲಯವನ್ನು ನಾಶ ಮಾಡಿ, ಆಲಯದಲ್ಲಿರುವ ಎಲ್ಲ ಬೆಳ್ಳಿ ಬಂಗಾರ ಎಲ್ಲ ಗಂಟು ಕಟ್ಕೊಂಡು, ಅಲ್ಲಿರುವ ಕೆಲಸಕ್ಕೆ ಬಾರದ ಗಂಡಸರನ್ನೆಲ್ಲ ಕೊಂದು, ಮುದುಕರನ್ನ ಕೊಂದು, ಯವನಸ್ಥರಾದ ಹುಡುಗರು
ಹುಡುಗಿಯರು ಮಕ್ಕಳನ್ನು ಬಾನಿಸರಾಗಿ ಬಬಿಲೋನಿಗೆ ಕರ್ಕೊಂಡು ಹೋದ. ಅದರಲ್ಲಿ ಕೂಡ ಯಾರ್ಯಾರು ವಿದ್ಯಾವಂತರಿದ್ರೋ, ಯಾರ್ಯಾರಿಗೆ ನಿಪುಣರಾಗಿದ್ದರೋ ಅಂಥವ್ರನ್ನ ಕೊಲ್ಲದೆ ಕರ್ಕೊಂಡೋದ. ಯಾಕೆ? ಅವರ ದೇಶದಲ್ಲಿ ಅವರಿಗೆ ಅವರ ಭಾಷೆಯನ್ನು ಕಲಿಸಿ ಅವರ ದೇಶವನ್ನು ಅವರು ಸೇವೆ ಮಾಡಬೇಕಂತೇಳಿ ಗುಲಾಮರಾಗಿ ಕರ್ಕೊಂಡು ಹೋಗ್ಬಿಟ್ಟ. ಅದರಲ್ಲಿ ಒಂದು 20,000 ಜನ ಇಂಚುಮಿಂಚು ಬಬಿಲೋನಿಗೆ ಹೋಗಿದ್ದಾರೆ. ಅವರು ಹೋಗುವ ಸಮಯದಲ್ಲಿ ಗಮನ ಕೊಟ್ಟು ಕೇಳಬೇಕು. ಯಾಕಂದರೆ ಎಲ್ಲರೂ ಇನ್ನೊಂದ್ಸಲ ಹೇಳ್ರಿ, ಈ ಜನರು ಈ ಜನರನ್ನು ಅರ್ಥ ಮಾಡಿಕೊಳ್ಳಬೇಕಂದ್ರೆ ಇದು ಸ್ವಲ್ಪ ಇತಿಹಾಸ ನಾವು ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಆಯ್ತಾ? ಸೊ ಆವಾಗ ಯೆರೆಮೀಯ ಪ್ರವಾದಿ ಜೀವಂತವಾಗಿದ್ದು ಸೇವೆ ಮಾಡ್ತಾ ಇದ್ದ. 29ನೇ ಅಧ್ಯಾಯ ನಾವು ಓದಲ್ಲ, ಅದರಲ್ಲಿ ಯೆರೆಮೀಯ 29 ಅಧ್ಯಾಯದಲ್ಲಿದೆ. ಒಂದು ಪ್ರವಚನೆ ಮಾಡ್ತಾನೆ. ನೀವು ಯಾರು 20,000 ಜನ ಅಲ್ಲಿ ಹೋಗಿದ್ದೀರಲ್ಲ ಬಾನಿಸರಾಗಿ, ನೀವು ಅಲ್ಲಿ ದೇವರು ನಿಮ್ಮನ್ನು 70 ವರ್ಷ ಇಡುತ್ತಾನೆ. ಎಷ್ಟು ವರ್ಷ? 70 ವರ್ಷ ನಿಮ್ಮನ್ನು ಅಲ್ಲಿ ಗುಲಾಮನಾಗಿ ಇಡುತ್ತಾನೆ. 70 ವರ್ಷ ಆದ ನಂತರ ನಿಮ್ಮನ್ನು ಪುನಃ ಇಸ್ರಾಯೇಲಿಗೆ ಕರೆತರುತ್ತಾನೆ ಅಂತ ಹೇಳಿ. ಹಲ್ಲೆಲೂಯ. ಈ ಒಂದು ವಾಕ್ಯ ಇವಾಗ ಈ ಬಾನಿಸರಲ್ಲಿ ಹೋಗಿದ್ದಾರೆ ಗುಲಾಮರು. ಅದರಲ್ಲಿ ದಾನಿಯೇಲನು ಒಬ್ಬನು, ಮೇಷಕ್ ಶೆಡ್ರೆಗ್ ಅಬೇದ್ನಗೋ ಒಬ್ಬನು. ಸ್ಟಾರ್ಟಿಂಗಲ್ಲಿ ಏನಾಗಿ ಹೋದ್ರು ಇವರೆಲ್ಲರೂ ಗುಲಾಮರು. ಆದರೆ ದಾನಿಯೇಲ್ ಪುಸ್ತಕದಲ್ಲಿ ದಾನಿಯೇಲ್ ಆದ ನಂತರ ಗುಲಾಮನಾಗೆ ಹೋಗಿ ಗುಲಾಮನಾಗೆ ಸತ್ತನ? ಇಲ್ಲ. ಏನಾದ ಆತನು ಗವರ್ನರ್ ಆಫ್ ಗವರ್ನರ್ಸ್. ಇಂಗ್ಲೀಷಲ್ಲಿ ಏನು ಬರೆಯಲ್ಪಟ್ಟಿದೆ? ಬೇರೆ ಗವರ್ನರ್ ಅಲ್ಲ, ಎಲ್ಲ ಮಿನಿಸ್ಟರ್ಗೆ ಪ್ರೈಮ್ ಮಿನಿಸ್ಟರ್ ಆಗಿದ್ದ. ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಬಬಿಲೋನ್ನಲ್ಲಿ ಹೋದಾಗ ಗುಲಾಮ, ಇವಾಗ ಏನಾಗೇನೆ? ಪ್ರಧಾನಮಂತ್ರಿ. ಈತನು ಯಾರು? ಬಬಿಲೋನ ಅಲ್ಲ. ಆತನು ಬಬಿಲೋನಿಗೆ ಗುಲಾಮನಾಗಿ ಹೋದಾಗ ಒಬ್ಬ ಯವನ ಹುಡುಗ ಅವನು. ಮೇಷಕ್ ಶೆಡ್ರೆಗ್ ಅಬೇದ್ನಗೋ ಯವನಸ್ಥರು ಪ್ರಾರಂಭ ಗುಲಾಮರಾಗಿ ಮಾಡಿದರು. ಈ 20,000 ಜನ ಅಲ್ಲಿ 70 ವರ್ಷ ಇರುವ ಸಮಯದಲ್ಲಿ ಸ್ಟಾರ್ಟಿಂಗ್ ಗುಲಾಮರಾಗಿ ಮಾಡಿರ್ಬೋದು. ನೆನ್ಪಿಟ್ಕೊಳ್ರಿ, ಕೆಲ್ಸಕ್ಕೆ ಬಾರದವರು ಅವಿದ್ಯಾವಂತರ ಕರ್ಕೊಂಡು ಹೋಗ್ಲಿಲ್ಲ. ಚೆನ್ನಾಗಿ ವಿದ್ಯೆ ಇರುವ ಮಕ್ಕಳನ್ನು, ನಿಪುಣರನ್ನು ಕರ್ಕೊಂಡೋಗಿ ಈ 70 ವರ್ಷದಲ್ಲಿ ಬಬಿಲೋನ್ ದೇಶವನ್ನು ತಮ್ಮ ದೇಶವಾಗಿ ಮಾಡಿಕೊಂಡು ಅವರ ಮನೆಗಳು ಕಟ್ಟಿಕೊಂಡು ಅವರು ಮತ್ತೆ ಗುಲಾಮರಾಗಲ್ಲ, ಈಗ ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಮಾಡ್ಯಾರೆ. ಕೆಲವರು ಗವರ್ನರ್ ಆಗ್ಯಾರೆ, ಕೆಲವರು ಆಫೀಸರ್ಗಳಾಗ್ಬಿಟ್ಟಾರೆ. ಒಳ್ಳೆ ವಿದ್ಯಾವಂತಿಕೆ ಇದೆ, ಒಳ್ಳೆ ವ್ಯಾಪಾರ ಇದೆ, ಹಣ ಇದೆ, ಬೆಳ್ಳಿ ಇದೆ, ಬಂಗಾರ ಇದೆ. ಈ ಜನರು ಯಾರು 20,000 ಹೋದ್ರು 70 ವರ್ಷದಲ್ಲಿ ಸಾವಿರಾರು ಜನ ಇಸ್ರಾಯೇಲ್ ಜನರು ಬಬಿಲೋನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆದರೆ 70 ವರ್ಷದ ಒಂದು ವಾಗ್ದಾನ ಇದೆ ಅಲ್ವಾ ಯೆರೆಮೀಯನ ಮೂಲಕ. ಆ 70 ವರ್ಷ ಮುಗಿಯುವಾಗ ಎಲ್ಲಿ ನೋಡ್ರಿ ವಾಗ್ದಾನ ಇದೆ, ಸಮಯ ನೆರವೇರಿಸುವಿಕೆ ಬಂತು. ಈಗ ಮೊದಲು ವಾಗ್ದಾನ ಇತ್ತು, ಸಮಯ ಇರಲಿಲ್ಲ. ಈಗ ವಾಗ್ದಾನ ಬಂತು, ಸಮಯ ಕೂಡ ಬಂತು. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ. ಈಗ ದಾನಿಯೇಲನು ವೃದ್ಧನು, ಆತನ ಯವನಸ್ಥನಾಗಿಲ್ಲ. ಅದರ 1ನೇ ವಚನದಿಂದ ಓದಿಕೊಳ್ಳೋಣ ಪ್ರಿಯರೇ. ಅಹಶ್ವೇರೋಷನ ಮಗನು, ಮೇದ್ಯ ವಂಶದವನು, ಕಸ್ದೀಯ ರಾಜ್ಯದ ದೊರೆತನವನ್ನು ಹೊಂದಿದವನು ಆದ ದಾರ್ಯಾವೇಶನ ಆಳ್ವಿಕೆಯ 1ನೇ ವರ್ಷದಲ್ಲಿ ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನು ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮು ಹಾಳು ಬಿದ್ದಿರಬೇಕಾದ ಪೂರ್ಣಕಾಲದ ವರ್ಷಗಳ ಸಂಖ್ಯೆ 70 ಎಂದು ತಿಳಿದು ಎಲ್ಲರೂ ಹೇಳಿ ತಿಳಿದು ನನ್ನ ಕಡೆ ನೋಡ್ರಿ. ಈಗ ಎಲ್ಲರೂ ಹೇಳ್ರಿ, ವಾಗ್ದಾನ ಇತ್ತು, ಈಗ ಹೊಸದಾಗಿ ಇನ್ನೊಂದು ಬಂದಿದೇನು? ಸಮಯ ಬಂದಿದೆ. 70 ವರ್ಷ ಆಗೋಯ್ತು, ರೈಟ್? ಈ ವಾಗ್ದಾನ ಸಮಯ ಆದಮೇಲೆ ದಾನಿಯೇಲ್ ಪುಸ್ತಕಗಳ ಮೂಲಕ ಏನು ಹೊಂದಿಕೊಂಡ? ವಾಗ್ದಾನದ ಸಮಯ ಮುಗಿತು, ಅದಕ್ಕೆ ಆತನ ಏನು ಮಾಡಿದ? ಓದಮ್ಮ. ಉಪವಾಸವಿದ್ದು ಗೋಣಿತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಆಮೆನ್. ಬರೋ ವಾರ ಉಪವಾಸ ಪ್ರಾರ್ಥನೆ ಇದೆ ಇಲ್ಲಿ. ಆಮೆನ್.
ನೀವೇನು ಬೂದಿ ತಲೆಗೆ ಹಾಕ್ಕೊಂಡು, ಯಾವ ವಸ್ತ್ರ ಅದು, ಗೋಣಿ ಚೀಲ ಹಾಕ್ಕೊಂಡು ಮಾಡೋದು ಬೇಡ. ಅದು ಹಳೆ ಒಡಂಬಡಿಕೆ. ಯಾರನ್ನ ಮಾಡ್ಕೋಬೇಕಂದ್ರೆ ಮಾಡ್ಕೊಳ್ರಿ, ಹೊಸ ಒಡಂಬಡಿಕೆಯಲ್ಲಿ ಅದು ಬೇಡ. ಆದರೆ ಇಲ್ಲಿ ಪ್ರಾಮುಖ್ಯ ಏನಂದರೆ, ದಾನಿಯೇಲ್ ಏನು ಮಾಡ್ದ? ಪ್ರಾರ್ಥನೆ ಮಾಡ್ದ. ಸಿಂಪಲ್. ದಾನಿಯೇಲ್ ಏನು ಮಾಡ್ದ? ದೇವರು ಏನು ಮಾಡಿದರು? ವಾಗ್ದಾನ ಕೊಟ್ಟರು. ಯೆರೆಮೀಯ ಏನು ಮಾಡ್ದ? ಪ್ರವಚನೆ ಮಾಡ್ದ. ದಾನಿಯೇಲ್ ಏನು ಮಾಡ್ದ? ಪ್ರಾರ್ಥನೆ ಮಾಡ್ದ. ಎಲ್ಲರೂ ಹೇಳೋಣ, ದೇವರು ವಾಗ್ದಾನ ಕೊಟ್ಟರು, ಯೆರೆಮೀಯ ಪ್ರವಚನೆ ಕೊಟ್ಟ, ದಾನಿಯೇಲು ಏನು ಮಾಡ್ದ? ಜೋರಾಗಿ ಹೇಳ್ಬೇಕು, ಏನು ಮಾಡ್ದ? ವಾಗ್ದಾನ ಸಮಯ ನೋಡಿದೆ, ಟಕ್ ಅಂತ ಪ್ರೇಯರ್ ಮಾಡ್ದ. ಆಮೇಲೆ ಇವಾಗ ನಾವೇನು ಮಾಡ್ತಾ ಇದ್ದೀವಿ? ವಾಗ್ದಾನ ಇದೆ, ಪ್ರವಚನ ಇದೆ, ದರ್ಶನ ಇದೆ, ಭಾರ ಇದೆ. ಬೇರೆ ಪ್ರವಚನೆಗೆ ಪ್ರಾರ್ಥನೆ ಮಾಡಬೇಕಂತ ಏನಿಲ್ಲ. ಕೆಲವರು ಹೇಳ್ತಾರೆ, ನಾಕಿ ಪ್ರವಚನ ವಚನ ಚೇಸನ್ಲೆ ಅನ್ನ. ಪ್ರವಚನೆಗಾಗಿ ಮಾಡಬೇಕು, ವಾಗ್ದಾನಕ್ಕಾಗಿ ಮಾಡಬೇಕು, ದರ್ಶನಕ್ಕಾಗಿ ಮಾಡಬೇಕು, ಭಾರಕ್ಕಾಗಿ ನಾವು ಮಾಡಬೇಕು. ಅಂದರೆ ಸಮಯ ಯಾವಾಗ? ಹಳೆ ಒಡಂಬಡಿಕೆಯಲ್ಲಿ ಅವರು 70 ವರ್ಷ ಕಾಯಬೇಕು. ಹೊಸ ಒಡಂಬಡಿಕೆಯಲ್ಲಿ ಯಾವಾಗ ಸಮಯ? ಇವತ್ತೇ, ಇವಾಗಲೇ. ಎಲ್ಲರೂ ಹೇಳ್ರಿ, ಇವತ್ತು, ಇವಾಗ. ಅದೇ ಹೊಸ ಒಡಂಬಡಿಕೆ సమయ. రావు కాల, యమగండం ఇవన్నీ లేదు. అందరు చెప్పండి, ఇప్పొద్దు, ఇప్పుడు. హల్లెలూయా. కొంతమంది వచ్చి అడుగుతారు, అన్న శుభకార్యం కొడుకుది పెళ్లి చేయాలా, ఎప్పుడు పెట్టాలా ముహూర్తం? ఇప్పొద్దు, ఇప్పుడే. మన దానికి చెడ్డ దినము, మంచి దినం ఏం లేదు. అన్నీ యెహోవా చేసింది, అన్నీ మంచిదే. కొత్త నిబంధనలు. హల్లెలూయా. ರೈಟ್. ಸೊ ದಾನಿಯೇಲ್ ಏನು ಮಾಡ್ದ? ಪ್ರಾರ್ಥನೆ ಮಾಡ್ದ. ನಾವು ಪ್ರಾರ್ಥನೆ ಮಾಡಿದಾಗ ದೇವರು ಏನು ಮಾಡ್ತಾರೆ? ಇವಾಗ ಯೆರೆಮೀಯ ಪ್ರವಾದಿ ಮಾಡ್ದ, ದಾನಿಯೇಲ್ ಪ್ರಾರ್ಥನೆ ಮಾಡ್ದ. ದೇವ್ರು ಏನು ಮಾಡಿದ್ರು? ಏನು ಮಾಡ್ತಾರೆ? ನಾವು ಪ್ರಾರ್ಥನೆ ಮಾಡ್ತೀವಿ, ಏನು ಮಾಡ್ತಾರಮ್ಮ? ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಆದರೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವಾಗ ನಮ್ಮ ಮೇಲೆ ಅದು ನಿರ್ಭರ ಆಗಿರಲ್ಲ, ಆತನಿಗೆ ತಕ್ಕಾದ ಉತ್ತರ ಬರ್ತದೆ. ಹಲ್ಲೆಲೂಯಾ. ಆತನು ಕೊಡುವಾಗ ನಮ್ಮ ಕೈ ಅಳತೆ ಮಾಡಲ್ಲ, ಆತನ ಕೈ ಅಳತೆಯಲ್ಲಿ ಬರ್ತದೆ ಪ್ರಾರ್ಥನೆ. ಈಗ ಆ ಪ್ರಾರ್ಥನೆಯ ಉತ್ತರ ಏನಂದರೆ, ಎಜ್ರಾ ಬರೆದ ಪುಸ್ತಕ 1ನೇ ಅಧ್ಯಾಯ. ರೈಟ್. ಎಜ್ರಾ ಸಿಕ್ಕಿಲ್ಲ ಅಂದರೆ ಏನು ಚಿಂತೆ ಮಾಡಬೇಡ್ರಿ, ಬೈಬಲ್ ಮನೆಗೆ ತೊಗೊಂಡೋಗ್ರಿ, ಎಜ್ರಾ ನಿಮ್ಮ ಮನೆಗೆ ಬರ್ತಾನೆ. ರೈಟ್. ಅಲ್ಲಿ ಬೈಬಲಲ್ಲಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸ್ಕ್ರೀನಲ್ಲಿ ನೋಡ್ರಿ. ರೈಟ್. ಆಮೇಲೆ ಪ್ರತಿದಿನ ಬೈಬಲ್ ಓದೋದು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. 100% ನೀವು ಮಾಡ್ತೀರಿ, ನನಗೆ ಗ್ಯಾರಂಟಿ. ಇವರಿಬ್ಬರು ಇಲ್ಲಿದ್ದರೆ ಮಾಡಿಸ್ತಾರೆ. ಯಾರು? ಪಾಸ್ಟರ್ ಅನಿಲ್, ಪಾಸ್ಟರ್ ಬೆನ್ಸನ್. ರೈಟ್. ಆಯ್ತು. ಪಾರಸಿಯ ಅರಸನಾದ ಕೋರೇಶನ 1ನೇ ವರ್ಷದಲ್ಲಿ. ಎಲ್ಲರೂ ಹೇಳ್ರಿ, ಕೋರೇಶನು. ಈತನು ಯಾರಂದ್ರೆ ಅರಸನು. ಇನ್ನು ಇಂಗ್ಲಿಷಲ್ಲಿ 2 ಶಬ್ದ ಇದೆ, ಕಿಂಗ್ಡಮ್, ಎಂಪೈರ್. ರಾಜ್ಯ, ಸಾಮ್ರಾಟ. ಕರೆಕ್ಟ್. ರಾಜ್ಯ ಅಂದರೆ ಚಿಕ್ಕ ರಾಜ್ಯ, ಸಾಮ್ರಾಟ ಅಂದರೆ ಭಾಳ ದೊಡ್ಡದು. ಇದು ಸಾಮ್ರಾಟ, ಕೋರೇಶನ್. ಎಲ್ಲರೂ ಜೋರಾಗಿ ಹೇಳ್ರಿ, ಇನ್ನೊಂದ್ಸರ ಹೇಳ್ರಿ, ಕೋರೇಶನು ಸಾಮ್ರಾಜ್ಯ. ಓಕೆ, ಓದಮ್ಮ. ಕೋರೇಶನು 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಶನ ಮನಸ್ಸನ್ನು ಪ್ರೇರಿಸಿದ್ರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪಾರಸಿಯ ರಾಜನಾದ ಕೋರೇಶನೆಂಬ ನನ್ನ ಮಾತನ್ನು ಕೇಳಿರಿ. ಆಮೆನ್. ನನ್ನ ಮಾತನ್ನು ಕೇಳಿರಿ. ನನ್ನ ಕಡೆ ನೋಡ್ರಿ ಪ್ರಿಯರೇ, ವಾಗ್ದಾನವಿತ್ತು. ದಾನಿಯೇಲ್ ಏನು ಮಾಡ್ದ? ಅನೇಕ ಸಲ ನಮಗೆ ವಾಗ್ದಾನ ಇದೆ, ಸಮಯ ಇಲ್ಲ, ಇದೆ, ಪ್ರಾರ್ಥನೆ ಇಲ್ಲ. ಪ್ರಾರ್ಥನೆ ಇಲ್ಲ ಅಂದರೆ ಏನು ಬರಲ್ಲ? ಪ್ರಾರ್ಥನೆಗೆ ಉತ್ತರ ಬರಲ್ಲ. ಬಗಲಿಗೆ ಯಾರನ್ನಿದ್ದವ್ರಿಗೆ ಹೇಳ್ರಿ, ಪ್ರಾರ್ಥನೆ ಮಾಡಬೇಕು. ಬರೋ ವಾರ 1 ವಾರ ಪ್ರಾರ್ಥನೆ ಇದೆ, ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಈಗ ದಾನಿಯೇಲ್ ಏನು ಮಾಡ್ದ? ಬೇರೆ ಪ್ರಾರ್ಥನೆ ಮಾಡ್ದ ಅಷ್ಟೇ. ರೈಟ್. ಪ್ರಾರ್ಥನೆ ಮಾಡಿದ್ದೆ ದೇವರು ಏನು ಮಾಡ್ತಾರೆ? ಅನ್ಯ ರಾಜನು ಕೋರೇಶನು, ಅವನು ಇಸ್ರಾಯೇಲ್ ಅವನಲ್ಲ, ಕೋರೇಶನು ದೇವ ಮಗನಲ್ಲ, ಅವನು ಅನ್ಯನು, ಅರಸನು.
ದಿಢೀರಾಗಿ ಅವನ ಹೃದಯದಲ್ಲಿ ದೇವರು ಕಾರ್ಯ ಮಾಡಿ ಅವನು ದಂಡೋರದಿಂದ ಇಡೀ ಸಾಮ್ರಾಜ್ಯದಲ್ಲಿ ಆತನ ದಂಡೋರ ಹೊಡಿದಾನೆ. ಎಲ್ಲ ಇಸ್ರಾಯೇಲ್ ಜನರಲ್ಲಿ ಬರ್ರಿ ಅಂತ. ಅಲ್ಲಿ ಇವಾಗ 70 ವರ್ಷ ಆದ ನಂತರ ಓದದ್ದು ಒಂದು 20,000, ಈಗ ಸಾವಿರಾರು ಜನ ಇದ್ದಾರೆ ಇಸ್ರಾಯೇಲ್ ಅವರು. ಅಲ್ಲಿ ಆ ಸಾವಿರಾರು ಜನರ ಎಲ್ಲರನ್ನು ಕರೆದು ಆತನನ್ನು ಆಜ್ಞೆ ಹೇಳ್ತಾನೆ. ಏನು ಹೇಳ್ತಾನೆ? ಮುಂದೆ ಓದಮ್ಮ. ಪಾರಸಿಯ ರಾಜನಾದ ಕೋರೆಷನೆಂಬ ನನ್ನ ಮಾತನ್ನು ಕೇಳಿರಿ. ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ತನಗೋಸ್ಕರ ಯಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. ಜೋರಾಗಿ ಆಮೆನ್. ದೇವರು ಏನು ಕೋರೇಷನ್ಗೆ ಏನು ಹೇಳ್ತಾನೆ? ಮಗ ಎದ್ದಳು, ನೀನು ರಾಜ್ಯ ಎಲ್ಲ ನಾನೇ ನಿನಗೆ ಕೊಟ್ಟಿದ್ದೇನೆ. ಈಗ ಹೋಗಿ ಯೆರೂಸಲೇಮಿನಲ್ಲಿ ಏನು ಮಾಡಬೇಕು? ಆಲಯವನ್ನು ಕಟ್ಟಬೇಕು. ಇದು ಒಂದು ಅರಸನಿಗೆ, ಒಬ್ಬ ಸಮ್ರಾಟನಿಗೆ ಕಷ್ಟವಾದ ಕಾರ್ಯ ಏನ್ರಿ? ಸುಲಭವಾದ ಕಾರ್ಯ. ಏನು ಕಟ್ಟೋದು? ಅವರು ದೊಡ್ಡ ಫೋರ್ಟ್ ಅಂದ್ರೇನು, ಕೋಟೆಗಳನ್ನೇ ಕಟ್ಟುವವರು ಒಂದು ಆಲಯ ಕಟ್ಟೋದು ಅವ್ರಿಗೆ ಕಷ್ಟನಾ? ದೇವರು ಕಟ್ಟಂತ ಹೇಳಿದರೆ ಬೆಳ್ಳಿ ಇದೆ, ಬಂಗಾರ ಇದೆ, ಕೆಲಸಗಾರರೇ ಎಲ್ಲರೂ ಬರ್ರಿ ಕಟ್ರಲ್ಲ ಅಂದರೆ ಟಕಾರ ಅಂತ ಕಟ್ಟಿಬಿಡ್ತಾರೆ, ಕಟ್ಟಿಲ್ಲ ಅಂದರೆ ಕತ್ತೋಗ್ತದೆ. ಕರೆಕ್ಟಾ? ಆದರೆ ದೇವರ ಒಂದು ಪ್ರಣಾಳಿಕೆ ಅನ್ಯರು ಕಟ್ಟುವುದಲ್ಲ, ದೇವ ಮಕ್ಕಳು ಕಟ್ಟುವುದು. ಆಲಯವನ್ನು ಕಟ್ಟುವ ಜವಾಬ್ದಾರಿ, ಸೇವೆಯನ್ನು ಮಾಡುವ ಜವಾಬ್ದಾರಿ ದೇವ ಮಕ್ಕಳದು. ಹಲ್ಲೆಲೂಯಾ. ಇಲ್ಲಿ ಕೇಳ್ರಿ, ಆಗ ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ, ಈಗ ಏನು ಹೇಳ್ತಾನೆ? ನಿಮ್ಮಲ್ಲಿ. ಎಲ್ಲರೂ ಹೇಳ್ರಿ, ನಿಮ್ಮಲ್ಲಿ. ಹೇಳ್ರಿ, ನಮ್ಮಲ್ಲಿ. ಇಲ್ಲಿ ಇವಾಗ ನೋಡ್ರಿ, ದಂಡೋರ ಹೊಡೆದು ಯಾರನ್ನು ಕರೆಸಿದ್ದಾನೆ? ಇಸ್ರೇಲ್ ಜನರನ್ನು. ಇವರು ಎಲ್ಲಿದ್ದಾರೆ? ಬಬಿಲೋನಲ್ಲಿದ್ದಾರೆ. ಎಷ್ಟು ವರ್ಷ ಇದ್ದಾರೆ? 70 ವರ್ಷ ಇದ್ದಾರೆ. 70 ವರ್ಷದಲ್ಲಿ ಬಬಿಲೋನ್ ಭಾಷೆ ಕಲ್ತಾರೆ, ಬಬಿಲೋನ್ ಶಾಲೆಗಳು ಸೇರಿಬಿಟ್ಟಾರೆ. ಇವಾಗ ಕೆಲವರು ಆಂಧ್ರದವ್ರು ಇಲ್ಲಿದ್ದೀರಾ, ಕೆಲವ್ರು ಇದ್ದೀರಾ. ನಾನು ನಿಮ್ದು ಬಿಟ್ಬಿಟ್ರೆ, ನಾನು ತಮಿಳ್ನವನು, ಹುಟ್ಟಿದ್ದು ಚೆನ್ನೈಯಲ್ಲಿ. ಆದರೆ ನನಗೆ ತಮಿಳ್ ಓದಕ್ಕೆ ಬರಲ್ಲ, ತಮಿಳ್ ಬರೆಯೋಕ್ಕೆ ಬರಲ್ಲ, ತಮಿಳ್ ಭಾಷೆ ಸರಿಯಾಗಿ ಹೇಳಕ್ಕೆ ಬರಲ್ಲ, ತಮಿಳ್ ಭಾಷೆಯಲ್ಲಿ ಪ್ರಾರ್ಥನೆ ಕೂಡ ಬರಲ್ಲ. ಯಾರನ್ನು ನೋಡಿದ್ರೆ ಏನು ನಗುತ್ತೆ, ನೀನೆಂತ ತಮಿಳ್ನ? ಹುಟ್ಟಿದ್ದೊಂದೇ ಅಲ್ಲಿ, ಬೆಳೆದಿದ್ದೆಲ್ಲ ಇಲ್ಲಿ. ಕನ್ನಡ ಸ್ವಲ್ಪ ಕಷ್ಟಪಟ್ಟು ಓದ್ತೀನಿ, ಯಾಕಂದ್ರೆ ಆ ಟೈಮಲ್ಲಿ ಕನ್ನಡ ಇರಲಿಲ್ಲ ನಮಗೆ. ಕನ್ನಡದಲ್ಲಿ ವಾಕ್ಯ ಹೇಳ್ತೇನೆ. ಈಗ ಕರ್ನಾಟಕ ನಂದು ಸ್ವಂತ ಊರು. ಹಲ್ಲೆಲೂಯಾ. ನಾನು ಕರ್ನಾಟಕದಲ್ಲಿ ಮಾಡಿರೋ ಸೇವೆ ನಾನು ಚೆನ್ನೈಯಲ್ಲಿ 1% ಕೂಡ ಮಾಡಲಿಲ್ಲ. ಅಯ್ಯೋ ನಾನು ಚೆನ್ನೈ ನಂದು ಇಲ್ಲ, ನಾವು ಕನ್ನಡದವರು. ಜೋರಾಗಿ ಆಮೇಲೆ ಹೇಳ್ಬೇಕು. ದೇವರಲ್ಲಿ ಇಟ್ಟಾರಂದ್ರೆ ಇಲ್ಲೇ ನಾವು ಸೇವೆ ಮಾಡೋದು, ರೈಟ್? ನಮಗೆ ಕರ್ನಾಟಕ ಊಟ ಇಷ್ಟ, ಮುದ್ದೆ ಅಂದರೆ ಇಷ್ಟ, ಜೋಳ ರೊಟ್ಟಿ ಅಂದರೆ ಇಷ್ಟ. ತಮಿಳ್ನಾಡು ಹೋಗಿ ಜೋಳ ರೊಟ್ಟಿ ಕೊಟ್ಟರೆ ತಿಂತಾರ? ತಿನ್ನಲ್ಲ. ನಮಗೆ ರೊಟ್ಟಿ ಕೊಡ್ತೀರಾ, ಮುದ್ದೆ ಕೊಡ್ತೀರಾ, ಮಾಂಸ ಕೊಡ್ತೀರಾ, ಬಿರಿಯಾನಿ ಕೊಡ್ತೀರಾ. ಯಾಕೆ? ಈ ಪದ್ಧತಿ ನಮ್ಮ ಪದ್ಧತಿಯಾಗಿದೆ. ನನಗೆ ಇವಾಗ 56 ವರ್ಷ, 16-17 ವರ್ಷದಿಂದ ದುಬೈ ಇಲ್ಲದೇ ಇದ್ದರೆ ಎಲ್ಲ ಹುಟ್ಟಿದ್ದು ಬೆಳೆದಿದ್ದು. ಇವಾಗ ಬಂದರೆ ಅಪ್ಪ ಬಿಸಿಲು, ಅಮ್ಮ ಬಿಸಿಲು. ನಾನು ಬೆಳೆದಾಗಿಂದ ಇದೇ ಬಿಸಿಲಲ್ಲೇ ಬೆಳೆದಿದ್ದೆ, ನಮಗೇನು ಅನಿಸ್ಲಿಲ್ಲ. ಯಾಕೆ? ಇಲ್ಲೇ ಇದ್ವಿ. ಈ ಜನರಲ್ಲಿ ಎಷ್ಟು ವರ್ಷ ಕಾಲ ಇದ್ದರು? 70 ವರ್ಷ. ಅಂದರೆ ಕಂಪ್ಲೀಟ್ ಆ ದೇಶದವರಾಗ್ಬಿಟ್ಟಾರೆ. ಅಲ್ಲಿ ಬಡವರಾಗಿಲ್ಲ ಇವರು, ಚೆನ್ನಾಗಿ ವಿದ್ಯಾವಂತರಾಗಿದ್ದಾರೆ. ಒಬ್ಬನಂತೂ ಪ್ರಧಾನಮಂತ್ರಿ ಆಗ್ಬಿಟ್ಟ. ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಆಗ್ತಾನೆ ಎಲ್ಲರೂ ಜಗಳ ಮಾಡಿದ್ರು, ಬಿಡಲಿಲ್ಲ. ನೀನು ಇಂಡಿಯನ್ ಅಲ್ಲ ಅಂತ. ಬಟ್ ಇಲ್ಲಿ ಬಿಟ್ರಲ್ಲ ದಾನಿಯಲ್ಗೆ. ದಾನಿಯಲ್ ಬಬಿಲೋನ್ ಅವನ್ನ ಅಲ್ಲ, ಇಸ್ರೇಲ್, ಬಟ್ ಪ್ರಧಾನಮಂತ್ರಿ ಆಗ್ಬಿಟ್ಟ ಅವನು. ಎಲ್ಲರದ್ದು ಒಳ್ಳೊಳ್ಳೆ ಕೆಲಸದ ಎಲ್ಲ ಕರೆದ, ಬರ್ರಿ ಇವಾಗ ಎಲ್ಲರೂ ದೇವರು ನಮಗೆ ಒಂದು ಆಜ್ಞೆ ಕೊಟ್ಟಿದ್ದಾರೆ. ಮುಂದೆ ಹೋದಮ್ಮ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ. ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಆ ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಸರಕು, ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಹಲ್ಲೆಲೂಯಾ. ಇಂಥ ಅರಸನು ಬೇಕು ನಮಗೆ.
ಏನು ಹೇಳ್ಬೇಕು, ಎಲ್ಲ ದೇವರ ಜನರಿಗೆ ಬರ್ರಿ, ಎಲ್ಲರೂ ಇಲ್ಲಿ ಬರ್ರಿ ಮಕ್ಕಳ, ನೀವೆಲ್ಲರ ಗಂಟೆ ಕಟ್ಕೊಂಡು ವಾಪಸ್ ಹೋಗ್ರಿ ನಿಮ್ಮ ದೇಶಕ್ಕೆ. ಹೋಗಿ ಅಲ್ಲೇನು ಮಾಡೋಣ ಸಾರ್, ಇಲ್ಲಿ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ, ಮನೆ ಕಟ್ಟಿಬಿಟ್ಟಿವಿ, ವ್ಯಾಪಾರ ಸ್ಟಾರ್ಟ್ ಮಾಡಿಬಿಟ್ಟಿವಿ, ಅವರು ಈ ಭಾಷೆ ಓದ್ತಾ ಇದ್ದಾರೆ, ನಾವು ಇಲ್ಲೇ ಹುಟ್ಟಿದವರು, ಇಲ್ಲೇ ಬೆಳೆದವರು, ಇಲ್ಲೇ ಸಾಯಬೇಕು, ನಮ್ಮ ಅಪ್ಪನ ಸಮಾಧಿ ಇಲ್ಲೇ ಐತೆ, ನಮ್ಮ ಅಜ್ಜಿ ಸಮಾಧಿ ಇಲ್ಲೇ ಐತೆ, ನಾವು ಎಲ್ಲಿ ಹೋಗ್ಬೇಕು, ಎಲ್ಲರೂ ಹೋಗ್ಬೇಕು. ಹೋಗಲ್ಲಿ ಏನು ಮಾಡಬೇಕು? ದೇವರ ಆಲಯವನ್ನು ಕಟ್ಟಬೇಕು. ಏನು ಮಾಡಬೇಕು? ದೇವರ ಆಲಯವನ್ನು ಕಟ್ಟಬೇಕು. ಯಾರು ಉಳಿದುಕೊಳ್ತೀರೋ, ಇಲ್ಲಪ್ಪ ನಾವು ಇಲ್ಲೇ ಇರ್ತೀವಿ ಅನ್ನೋರು ಏನು ಕೊಡಬೇಕು? ಬೆಳ್ಳಿ ಬಂಗಾರ, ಪಶು ಪ್ರಾಣಿ ಕಾಣಿಕೆ ಏನು ಕೊಡಬೇಕು? ಸೇವಕನಿಗಲ್ಲ, ಆಲಯವನ್ನು ಕಟ್ಟುವುದಕ್ಕಾಗಿ. ಹೋಗಬೇಕು, ಕೊಡಬೇಕು ಅಥವಾ ಕೊಡಬೇಕು. ಒಂದು ಹೋಗಬೇಕು ಅಥವಾ ಕೊಡಬೇಕು ಆಲಯವನ್ನು ಕಟ್ಟುವುದಕ್ಕೆ. ಎಲ್ಲರೂ ಹೇಳ್ರಿ, ಹೋಗಬೇಕು ಅಥವಾ ಕೊಡಬೇಕು. ಈ ಎರಡಕ್ಕಿಂತ ಬೆಟರು ಹೇಳ್ರಿ, ಇದು ಎರಡಕ್ಕಿಂತ ಉತ್ತಮ, ಎರಡನ್ನೂ ಮಾಡಬೇಕು. ಹೋಗಬೇಕು, ಕೊಡಬೇಕು. ನಾನು ಹೋಗ್ತೇನೆ, ಕೊಡ್ತೇನೆ. ಕೋರೇಶ್ ರಾಜ ಒಂದು ವೇಳೆ ಅರಸನ ಅನ್ಕೊಳ್ರಿ, ಸಮ್ರಾಟ, ಇಲ್ಲಿ ಕರಿತಾನೆ, 1 2 3 4 5 ಎಲ್ಲರೂ ಕಟ್ರಲೆ, ಹೋಗಿ ವಾಪಸ್ ಇಸ್ರೇಲ್ ಮನೆ ನೀವು ಅಲ್ಲಿ ಆಲಯ ಕಟ್ಟಬೇಕಂದ್ರು ಇಲ್ಲ ಅಂತಿದ್ರು ಇವರು ಇಲ್ಲ ಅಂದ್ರೆ ಏನಾಗ್ತಾರೆ ಇವರು? ಟಬಾಷ್ ಅಲ್ಲ. ಆತನು ಆಜ್ಞೆ ಕೊಡಲಿಲ್ಲ. ನಿಮ್ಮಲ್ಲಿ ಯಾರು ಹೋಗ್ತಾರಂತ ಪ್ರಶ್ನೆ ಆಗ್ದ. ಎಲ್ಲರೂ ಹೇಳ್ರಿ, ಈ ಜನರು ಈ ಜನರು ಒಂದು ಆಜ್ಞೆ ತಗೊಂಡು, ಅಮ್ಮ ಅರಸನ್ ಹೇಳ್ಬಿಟ್ಟಪ್ಪ, ಟ್ರಾನ್ಸ್ಫರ್ ಆರ್ಡರ್ ಬಂದ್ಬಿಟ್ಟೈತೆ. ಇವಾಗ ವೇಣು ರೇಷ್ಮೆ ಇದೆಯೇನಮ್ಮ, ఇవాగ రేష్మికి ఏం ప్రార్థన ಮಾಡಬೇಕಂತ ಕೇಳ್ರಿ. అన్న నాకు ట్రాన్స్ఫర్ వచ్చింది ಹೊಸಪೇಟೆಗೆ, అది ಕ್ಯಾನ್ಸಲ್ కావాలని ಪ್ರೇಯರ್ చేయ. ಹೌದಾ ಅಲ್ಲ? ಯಾಕೆ 60 ಕಿಲೋಮೀಟರ್ ದಾಟಾಕ. ಇವಾಗ ಅವ್ರು ಹೇಳ್ತಾರೆ, ಅಮ್ಮ ನೀನು ಅಲ್ಲಿ ಹೋಗಿ ಜಾಯಿನ್ ಆಗು. ಜಾಯಿನ್ ಆಗಿಲ್ಲ ಅಂದ್ರೆ ಏನು ಮಾಡ್ತಾರಮ್ಮ? ಡಿಸ್ಮಿಸ್. ಸಿಂಪಲ್. ಇವಾಗ ಅರಸನು ನಾನು ಹೋಗಲ್ಲ ಅಂದರೆ ಏನು ಹೇಳ್ತಾನೆ? ಟಕಾರ ರುಂಡ ಎಗರಿಸ್ಬಿಡ್ತಾನೆ. ಬಾಯಿ ಮುಚ್ಕೊಂಡು ಹೋಗಲೇಬೇಕು. ಆದರೆ ಹೋಗಂತ ಆಜ್ಞೆ ಕೊಡಲಿಲ್ಲ. ಯಾರು ಹೋಗ್ತೀರಿ ನಿಮ್ಮಲ್ಲಿ? ನೀವು ಬಂದಿದ್ದು ಗುಲಾಮರಾಗಿ, ಆದರೆ ಇವತ್ತು ವ್ಯಾಪಾರ ಇದೆ, ವಿದ್ಯೆ ಇದೆ. ಒಬ್ಬನಂತೂ ಪ್ರಧಾನಿ ಆಗಿಬಿಟ್ಟಾನೆ, ಕೆಲವರು ಇನ್ನೇನೋ ಆಗಿಬಿಟ್ಟಾರೆ, ಬೆಳ್ಳಿ ಇದೆ, ಬಂಗಾರ ಇದೆ. ಕಮಾನ್, ನಿಮ್ಮಲ್ಲಿ ಎಷ್ಟು ಜನ ಹೋಗ್ತೀರಪ್ಪ? ಇವಾಗ ನಮ್ಮ ದುಬೈ ಸಭೆಯಲ್ಲಿ ವರ್ಷದಲ್ಲಿ ಒಂದು ಸಲ ಎಲ್ಲರನ್ನ ಆಫ್ರಿಕಾ ಕರ್ಕೊಂಡು ಹೋಗ್ತೀನಿ. ಎಲ್ಲರಂದರೆ ನಾನು ಕೊಡ್ತೀನಿ, ಯಾರ್ಯಾರು ಬರ್ತೀರಿ ಬರ್ರಿ. ಅವರೇ ಹಣ ಖರ್ಚು ಮಾಡ್ಕೋಬೇಕು, ಅವರೇ ಟಿಕೆಟ್ ಕೊಂಡ್ಕೋಬೇಕು. ಸುಮಾರು 1-1.5 ಲಕ್ಷ ಖರ್ಚಾಗ್ತದೆ ಒಬ್ಬರಿಗೆ. ನಾನು ಹೇಳ್ತಾನೆ, 1 ಪೈಸಾ ಕೊಡಲ್ಲ. ನೀವು ಪ್ರತಿ ತಿಂಗಳು ಅದನ್ನು ಸೇರಿಸಿ ಇಟ್ಕೊಂಡು ಅಲ್ಲೋಗಿ ಆಫ್ರಿಕಾದಲ್ಲಿ ಏನು ಅಲ್ಲಿ ಸಿಂಹಗಳು ಆನೆಗಳನ್ನ ತೋರಿಸಲ್ಲ, ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಸೇವೆ ಮಾಡಿಸ್ತೀವಿ, ಸೇವೆಯ ತರಬೇತಿ. ಆದರೆ ಅಲ್ಲಿ ಹೋದರೆ ನಮ್ಮ ದೇಶದ ಊಟ ಸಿಗಲ್ಲ, ಉಪ್ಪಿಲ್ಲ, ಖಾರ ಇಲ್ಲ. ಫಸ್ಟ್ ಅನಿಲ್ನ ಕೇಳ್ರಿ, ಹೇಳ್ತಾರೆ ಆಮೇಲೆ, ರೈಟ್? ಅಂಥ ಒಂದು ಪರಿಸ್ಥಿತಿಯಲ್ಲಿ ಅವ್ರಿಗೆ ತರಬೇತಿ ಕೊಟ್ಟರೆ ಬರ್ತಾರೆ ಕೆಲವರು. ಅದರಲ್ಲಿ 10 ಜನ 15 ಜನ ಬಂದು 1 ವಾರ ಇದ್ದು ಓಡಿ ಬಂದು ಮೊದಲು ಏರ್ಪೋರ್ಟಿಂದ ಸ್ಟ್ರೈಟ್ ಬಿರಿಯಾನಿ ಅಂಗಡಿಗೆ ಹೋಗಿ ಬಿರಿಯಾನಿ. ಹಬ್ಬ! ಅದು ಎಷ್ಟು ದಿನಕ್ಕೆ ಹೋದ್ರು ಅವರು? 1 ವಾರ. ಅದು 1 ವಾರ ಹೋಗಿ ಅಬಾಬಾಬಾ ಹೀರೋಗಳ ಥರ ಇರ್ತಾರೆ ಅವರು. ನಾವು ಆಫ್ರಿಕಾಗೆ ಹೋಗಿವ ಅಂತ. ಆದರೆ ಈ ಜನ, ಎಲ್ಲರೂ ಹೇಳ್ರಿ, ಈ ಜನರು 70 ವರ್ಷ ಅಲ್ಲಿ ಇದ್ದು ಮನೆಗಳನ್ನು ಕಟ್ಟಿ ವ್ಯಾಪಾರ ಪ್ರಾರಂಭ ಮಾಡಿ ಓದು, ಕೆಲಸ, ಆಸ್ತಿ, ಅಂತಸ್ತು ಎಲ್ಲ ಇಟ್ಕೊಂಡು ಇವಾಗ ಹೇಳ್ತಾ ಇದ್ದಾರೆ, ನೀವು ಬಿಟ್ಟೋದ್ರೆ ಎಲ್ಲ ಬಿಟ್ಟು ದೇಶದಿಂದ ದೇಶಕ್ಕೆ ಹೋಗ್ಬೇಕು. ಇಂಥ ಒಂದು ಕರೆ ಬಂದರೆ ಎಷ್ಟು ಜನ ನಮ್ಮ ಸಭೆಯಲ್ಲಿಯೋ ನಮ್ಮ ಕ್ರೈಸ್ತವ ಇದರಲ್ಲಿ ಅಂತಾರೆ ಹೇಳ್ರಿ. ಏನೋ ಒಂದ್ಸಲ ಉತ್ತರ ಪ್ರದೇಶಕ್ಕೆ 1 ವಾರ ಹೋಗಿ ಬರ್ತೀವಿ, ಪ್ರಾರ್ಥನೆ ಯಾತ್ರೆಗೆ ಇಲ್ಲಿಂದ ರಾಯಚೂರಿಗೆ ಹೋಗಿ ಬಂದ್ರೆ ಹೋಗಿ ಬರ್ತೀವಿ. ಎಲ್ಲವನ್ನು ಬಿಡಬೇಕು, ನಂದು ಅನ್ನೋದನ್ನು ಬಿಡಬೇಕು, ಆಸ್ತಿ ಬಿಡಬೇಕು, ಮನೆ ಬಿಡಬೇಕು, ಕೆಲಸ ಬಿಡಬೇಕು, ಮಕ್ಕಳನ್ನು ಶಾಲೆಯಿಂದ ತೆಗಿಬೇಕು. ಏನಕ್ಕೆ? ಒಂದೇ ಕಾರಣ, ಆಲಯವನ್ನು ಕಟ್ಟಬೇಕು. ಆ ಕರೆಯನ್ನು ಅನೇಕ ಸಾವಿರಾರು ಮಂದಿಯಲ್ಲಿ 42,360 ಜನ, ಎಷ್ಟು ಜನ? 42,360 ಜನ ಅವರು ಬಂದು ಮುಂದೆ ಬಂದು ಹೇಳ್ತಾರೆ,
ಅರಸನೇ ನಾವು ಹೋಗ್ತೇವೆ, ನಮ್ಮ ಮನೆಯನ್ನು ಬಿಡ್ತೇವೆ, ನಮ್ಮ ಆಸ್ತಿ ಬಿಡ್ತೇವೆ, ನಮ್ಮ ಪದ್ಧತಿಗಳನ್ನು ಬಿಡ್ತೇವೆ, ಊಟ ಬಿಡ್ತೇವೆ, ಆರಾಮ ಬಿಟ್ಟು ಈ ದೇಶದಿಂದ ಆ ದೇಶಕ್ಕೆ. ಆ ಟೈಮಲ್ಲಿ ಕಾರು, ಟ್ರೈನು, ಪ್ಲೇನ್ ಇರಲಿಲ್ಲ, ನಡ್ಕೊಂಡು ಹೋಗ್ಬೇಕಾಗತ್ತೆ. ಸುಮಾರು 4 ತಿಂಗಳ ನಡ್ಕೊಂಡು ಹೋಗ್ಬೇಕು ದೇಶದಿಂದ ದೇಶಕ್ಕೆ. ಎಲ್ಲವನ್ನು ಬಿಟ್ಟು ಹೊಸ ದೇಶಕ್ಕೆ ಹೋಗಿದ್ದು ಏನಕ್ಕೆ? ಆಲಯವನ್ನು ಕಟ್ಟುವುದಕ್ಕಾಗಿ. ಆ ಆಲಯ ಅವರು ಕಟ್ಟಿದ್ದು ಅವರಿಗಾಗಿ ಮಾತ್ರ ಅಲ್ಲ, ಅವರ ಆಶೀರ್ವಾದ ಹೊಂದುತ್ತಾರೆ. ಆದರೆ ಆಲಯ ಕಟ್ಟಿದರೆ ಆ ಆಲಯದಲ್ಲಿ ಬರುವ ಮಹಿಮೆ ದೇಶಗಳಿಗೆ ಆಶೀರ್ವಾದವಾಗಿರ್ತದೆ. ಪ್ರಿಯರೇ, ಆ ಜನರು ಎಲ್ಲರೂ ಹೇಳ್ರಿ, ಈ ಜನರು ಸಾಮಾನ್ಯ ಜನರಲ್ಲ. ಇವತ್ತೇನೋ ಕಾರಣಗಳು ಕೊಟ್ಕೊಂಡು ಕುಂತಾರೆ, ಆದರೆ ಮಹತ್ವಾದ ತ್ಯಾಗವನ್ನು ಮಾಡಿ ದೇಶವನ್ನು ಬಿಟ್ಟು, ಬಹುಶಃ ಅವರ ಅಪ್ಪ ಅಮ್ಮ ಸಮಾಧಿಯನ್ನು ಬಿಟ್ಟು, ಕಟ್ಟಿರುವ ಮನೆಯನ್ನು ಬಿಟ್ಟು, ಕೆಲಸಕ್ಕೆ ರಾಜೀನಾಮೆ ಕೊಟ್ಟು, ಮಕ್ಕಳನ್ನು ಶಾಲೆಯಿಂದ ತೆಗೆದು ಒಂದೇ ಗುರಿಯಿಂದ ವಾಪಸ್ ಬರ್ತಾ ಇದ್ದಾರೆ. ವ್ಯಾಪಾರ ಮಾಡುವುದಕ್ಕಲ್ಲ, ಹಣ ಸಂಪಾದಿಸುವುದಕ್ಕಾಗಲ್ಲ, ಒಂದೇ ಗುರಿ, ಆಲಯವನ್ನು ಕಟ್ಟಬೇಕು. ಎಲ್ಲರೂ ಹೇಳ್ರಿ, ಈ ಜನರು ಸಾಮಾನ್ಯ ಜನರಲ್ಲ. ಆದರೆ ಈಗ ಹಗಾಯಿ ಪುಸ್ತಕದಲ್ಲಿ ಏನಾಗ್ಬಿಟ್ಟಿದೆ, ಬಂದರು 2 ವರ್ಷ ನಂತರ ಆಲಯವನ್ನು ಕಟ್ಟಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಏನು ಮಾಡಿದ್ರು? ಕಟ್ಟಾಕ. ಎಷ್ಟು ವರ್ಷ ಆಯಿತು? 2 ವರ್ಷ. 2 ವರ್ಷ ನಂತರ ಬುನಾದಿ ಅವರು ಕಟ್ಟಿದ ಮೇಲೆ, ಬುನಾದಿ ಹತ್ರ ಬಂದಾಗ ಅವರಿಗೆ ಅಪೋಸಿಷನ್ ಬಂತು, ಎದುರು ಬಂತು, ವಿರೋಧ ಬಂತು. ಎಷ್ಟುವರೆಗೆ ವಿರೋಧ ಅಂದರೆ, ಬೇರೆ ನೀವು ಕೋತಿಲಾಗು ನಾವು ಅಂದ್ರೆ ಸಾಕು, ಪುಸ್ ಅಂತ ನಮ್ಮ ಬಲೂನ್ ಪಂಚರ್ ಆಗಿಬಿಡ್ತದೆ. ನಾನು ಇಟ್ಲ ಚಪ್ನ ನೋಡು, ಅಟ್ಲಗಾದು. ಅವರ ಜೀವಿತದ ಮೇಲೆ ಡೇಂಜರ್, ಅಂದರೆ ನೀವು ಕಟ್ಟಿದ್ರೆ ಕೊಲ್ಲಾಗ್ಬಿಡ್ತೀವಿ ಅಂತ ಹೇಳಿ ಭಯ ಬಿದ್ದು ಈ ಜನರು ಮಹಾತ್ಯಾಗ ಮಾಡಿ ಈಗ ಆಲಯವನ್ನು ಅಸ್ಥಿವಾರವರೆಗೆ ಕಟ್ಟಿ ಬಿಟ್ಟು ಬಿಡ್ತಾರೆ. ಎಷ್ಟು ವರ್ಷ ಬಿಟ್ಟು ಬಿಡ್ತಾರೆ? 16 ವರ್ಷ. ಪ್ರಾರಂಭ ಮಾಡಿದ್ದು 2 ವರ್ಷ ನಂತರ, ಈಗ 16 ವರ್ಷ ಬಿಟ್ಟು, ಅಂದರೆ ಅವರು ಹಿಂದೆ ತಿರುಗಿ 18 ವರ್ಷ ಆಗಿದೆ. ಆ 18 ವರ್ಷದಲ್ಲಿ ತಮ್ಮ ಮನೆಗಳನ್ನು ಕಟ್ಕೊಂಡ್ಬಿಟ್ಟಾರೆ. ಯಾಕೆ? ಅಲ್ಲಿ ಮನೆ ಮಾರಿ ಹಣ ತಂದಿರ್ಬೋದು ಬಹುಶಃ, ನನ್ನ ಆಲೋಚನೆ. ಇಲ್ಲಿ ಭೂಮಿ ಕೊಂಡ್ಕೊಂಡು ಮನೆ ಕಟ್ಟಿ ಪಾಪದಲ್ಲಿ ಬೀಳಲಿಲ್ಲ ಅವರು. ಬೈಬಲಲ್ಲಿ ಬರೆಯಲ್ಪಟ್ಟಿಲ್ಲ ಅವರು ವ್ಯಭಿಚಾರ ಮಾಡಿದ್ರು, ಅವರು ವಿಗ್ರಹಾರಾಧನೆ ಮಾಡಿದ್ರು, ಕೊಲೆ ದರೋಡೆ ಏನು ಮಾಡಿದ್ರು? ತಾವು ಚೆನ್ನಾಗಿದ್ರು, ಆಲಯವನ್ನು ಕಟ್ಟುವುದಕ್ಕಾಗಿ ಬಂದಿದ್ದಾರೆ, ಅದನ್ನು ಬಿಟ್ಟುಬಿಟ್ಟಾರೆ ಅಷ್ಟೇ. ಏನು ಮಾಡಿದ್ದ ಪಾಪ ಅಲ್ಲ, ಮಾಡದೇ ಇರುವ ಪಾಪ. ಅರ್ಥ ಆಗ್ತದಲ್ಲ? ರೈಟ್? ದಿಸ್ ಇಸ್ ನಾಟ್ ಎ ಸಿನ್ ಆಫ್ ಕಮಿಷನ್, ದಿಸ್ ಇಸ್ ಅ ಸಿನ್ ಆಫ್ ಒಮಿಷನ್. ಅಂದರೆ ಕೆಲವರು ಯಾವುದೋ ಒಂದು ತಪ್ಪು ಕೆಲಸವನ್ನು ಮಾಡಿ ಪಾಪಿಗಳಾಗ್ತಾರೆ. ಕ್ರೈಸ್ತವರಾದ ನಾವು ಏನು ಮಾಡಬೇಕು ಅದನ್ನು ಮಾಡದೇ ಇದ್ದರೆ ಅದು ಕೂಡ ಪಾಪನೇ. ಎಲ್ಲರೂ ಹೇಳ್ರಿ, ಈ ಜನರು ಇವಾಗ ಇಷ್ಟು ತ್ಯಾಗ ಮಾಡಿ, ಇಷ್ಟು ಬೆಳ್ಳಿ ಬಂಗಾರ ಎತ್ತುಕೊಂಡು ಕಷ್ಟದಲ್ಲಿ ಆಲಯವನ್ನು ಅಸ್ಥಿವಾರ ಹಾಕಿ, ಈಗ ಅವರ ಗತಿ ಏನಾಗಿತ್ತು? ಅಯ್ಯೋ ಪರಿಸ್ಥಿತಿ ಆಗಿತ್ತು. ದೇವರು ನಮ್ಮನ್ನು ರಕ್ಷಿಸಿದಾಗ ಬೇರೆ ನಮಗಾಗಿ ಅಲ್ಲ ರಕ್ಷಣೆ ಕೊಡುವುದು. ಆಮೆನ್. ನಿಮಗೆ ಸುವಾರ್ತೆ ಬಂದಿದ್ದು ಬೇರೆ ನಿಮಗಾಗಿ ಅಲ್ಲ, ನಿಮ್ಮನ್ನು ಬೇರೆ ಪರಲೋಕ ಕರ್ಕೊಂಡು ಹೋಗೋದಕ್ಕಾಗಿ ಮಾತ್ರ ಅಲ್ಲ. ಇಸ್ರಾಯೇಲ್ ಜನ ಐಗುಪ್ತದಲ್ಲಿದ್ದಾಗ, ಇಡೀ ಐಗುಪ್ತು ಕತ್ಲೆಯಲ್ಲಿದ್ದರೆ ಇಸ್ರಾಯೇಲ್ ಜನ ಒಂದು ಊರಲ್ಲಿದ್ದರು. ಆ ಊರಿನ ಹೆಸರು ಯಾರಿಗ ನೆನಪಿದೆಯಾ? ಗೋಷಾನ್ ಅನ್ನೋ ಒಂದು ಊರಲ್ಲಿ ಇವರಿದ್ದರು. ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಇಡೀ ಐಗುಪ್ತದಲ್ಲಿ ಕತ್ಲೆ ಇತ್ತಂತೆ, ಗೋಷಾನ್ನಲ್ಲಿ ಮಾತ್ರ ಬೆಳಕಿತ್ತಂತೆ. ಹಲ್ಲೆಲೂಯಾ. ನಾವು ಇಸ್ರಾಯೇಲ್ ಅಲ್ಲ, ನಾವು ಬೆಳಕಲ್ಲಿ ಇರುವ ಜನರಲ್ಲ, ನಾವೇ ಬೆಳಕು. ಹಳೆ ಒಡಂಬಡಿಕೆ ಏನು ಮಾಡ್ದ? ನೀನು ಕತ್ಲಲ್ಲಿದ್ದರೆ ದೇವರು ಬೆಳಕಾಗ್ದ, ಟಾರ್ಚಿಂಗ ಟ್ರೈಕ್ ಅಂತ. ಅಲ್ಲೆಲ್ಲೂಯಾ ನಾನು ಬೆಳಕಲ್ಲಿದ್ದೇನೆ. ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ನಾನೇ ಬೆಳಕು. ಅಂದರೆ ನಿಮಗೆ ಬೆಳಕು ಬಂದರೆ ಕತ್ತಲೆಯಲ್ಲಿರೋರು ಬೆಳಕಲ್ಲಿದ್ದೀರಿ. ನೀನೇ ಬೆಳಕಾಗಿದ್ದರೆ ಅದು ನಿನಗಾಗಿ ಅಲ್ಲ, ಲೋಕಕ್ಕಾಗಿ. ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಈ ಜನರು ಈಗ 16 ವರ್ಷ ಕೆಲಸ ಪ್ರಾರಂಭ ಮಾಡಿ ಕಷ್ಟಕ್ಕಾಗಿ
ಇಂಗ್ಲೀಷಲ್ಲಿ ಹೇಳ್ತಾನೆ, ಇಫ್ ಸಮ್ ಪೀಪಲ್ ಸ್ಟಾಪ್ಡ್ ಇಟ್ ಫಾರ್ ಪೇನ್, ಸಮ್ ಅದರ್ಸ್ ಲಾಸ್ಟ್ ಇಟ್ ಫಾರ್ ಪ್ಲೆಷರ್. ಕೆಲವರು ನೋವು ಅಡಚಣೆ ಇಂದ ಬಿಟ್ಟರೆ, ಇನ್ನು ಕೆಲವರು ಲೋಕದ ವ್ಯಾಮೋಹದಲ್ಲಿ ಬಿದ್ದು ದೇವರನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಆದರೆ ಆಲಯವನ್ನು ಕಟ್ಟುವುದಕ್ಕಾಗಿ ಇವರು ಸಮರ್ಪಣೆ ಮಾಡಿಕೊಂಡು ಇವತ್ತು ಏನೋ ಆರಾಮಾಗಿಬಿಟ್ಟಾರೆ. ಆಶೀರ್ವಾದ ಹೊಂದಿದ್ದೇವೆ, ಮನೆ ಕಟ್ಟಿಬಿಟ್ಟಿವಿ, ಅಪ್ಪ ಚೆನ್ನಾಗಿ ಬಂದಿದೆ, ಬಬಿಲೋನ್ ಮನೆಕಿನ ಇದು ಅಷ್ಟೇನಿಲ್ಲ, ಬಟ್ ಪರವಾಗಿಲ್ಲ ಬಿಡು, ಆಲಯ ಕಟ್ಟಾಕ ಟೈಮ್ వచ్చలేనా, చూసుకుంటాంలేనా, వచ్చే వారం వస్తానులేనా, ಏನು ಕೊಡ್ತಾ ಇದ್ದಾರೆ ಈಗ? ಕಾರಣಗಳು. ಆದರೆ ಜೀವಿತ ಏನಾಗಿದೆ? ಅಯ್ಯೋ ಪರಿಸ್ಥಿತಿಯಾಗಿದೆ. ಅಂಥ ಒಂದು ಜನರಿಗೆ ಹಗಾಯನ ಬಂದು ಹೇಳ್ತಾನೆ, ನನ್ನ ಜನರೇ, ದೇವರು ಹೇಳ್ತಾ ಇದ್ದಾನೆ. ಹಗಾಯನ ಪುಸ್ತಕ 1ನೇ ಅಧ್ಯಾಯ, ನನ್ನ ಕೆಲವು ನಿಮಿಷದಲ್ಲಿ ಮುಗಿಸ್ತೇನೆ, 12ನೇ ವಚನ. ಆಗ ಶೆಯಲ್ತಿಯೇಲನ ಮಗನಾದ ಜೆರುಬ್ಬಾಬೆಲ್ ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ ಸಮಸ್ತ ಜನಶೇಷ ಇವರೆಲ್ಲ ಯೆಹೋವನೆಂಬ ತಮ್ಮ ದೇವರ ನುಡಿಗೂ ಯೆಹೋವನೆಂಬ ತಮ್ಮ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಯಾದ ಹಗ್ಗಾಯನು ಹೇಳಿದ ಮಾತುಗಳಿಗೂ ಕಿವಿಗೊಟ್ಟು ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾದರು. ಆಮೇನ್. ಭಯಭಕ್ತಿ ಉಳ್ಳವರಾಗಿ ಮುಂದೆ ಬರೆಯಲ್ಪಟ್ಟಿದ್ದ ಟೈಮೆಲ್ಲ ಓದಲಿಕ್ಕೆ ಅವರು ಆಲಯವನ್ನು ಕಟ್ಟುವುದಕ್ಕೆ ಮತ್ತೆ ಪುನಃ ಪ್ರಾರಂಭಿಸಿದರು. 16 ವರ್ಷಗಳ ನಂತರ. ಎಲ್ಲರೂ ಹೇಳ್ರಿ, ಈ ಜನರು ಅಷ್ಟು ತ್ಯಾಗ ಮಾಡಿ ಬಂದು ದೇವರು ಅವರಿಗೆ ಸರಿಪಡಿಸುವಿಕೆ ಕೊಟ್ಟ ಮೇಲೆ ಈಗ ಪುನಃ ಕಾರ್ಯ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಹೇಳ್ರಿ, ಪುನಃ ಕಟ್ಟುತ್ತಾ ಇದ್ದಾರೆ. ರೈಟ್? ಅಂಥ ಜನರಿಗೆ ಈ ವಾಕ್ಯ ಎಲ್ಲರಿಗಲ್ಲ, ಅಲ್ಲಿ ಬಬಿಲೋನಲ್ಲಿ ಉಳಿದುಕೊಂಡವರಿಗಲ್ಲ, ಇಲ್ಲಿ ಬಂದು ಮಲಗಿದವರಿಗಲ್ಲ, ಮಲಗಿ ಎದ್ದು ಈಗ ಮತ್ತೆ ಪುನಃ ಕಟ್ಟುವ ಜನರಿಗೆ ದೇವರು ಕೊಡುವ ವಾಗ್ದಾನ ಇದು. ಹಲ್ಲೆಲೂಯಾ. ನಾನು ಓದುವಾಗ ವಾಡ್ಲದಲ್ಲೇ ಓದಿದೆ, PUC ಸೆಕೆಂಡ್ ಇಯರ್. ನನಗೆ ಆಸೆ ಇತ್ತು ನಾನು ಇಂಜಿನಿಯರಿಂಗ್ ಕಾಲೇಜ್ ಸೇರ್ಬೇಕಂತ. ಪರೀಕ್ಷೆ ಆದಮೇಲೆ ಹೋದೆ ಕಾಲೇಜ್ಗೆ. ನನಗೆ ಸೀಟ್ ಕೊಡ್ರಪ್ಪ ಅಂದೆ, ಕೊಡಲ್ಲ ಅಂದರು. ಯಾಕೆ ಅಂದೆ, ಎಂಟ್ರೆನ್ಸ್ ಟೆಸ್ಟ್ ಬರೀ ಅಂದರು. ಏನು ಬರಿಬೇಕು? ಎಂಟ್ರೆನ್ಸ್ ಟೆಸ್ಟ್. ಇದು ಯಾಕೆ ಅಂದೆ, ಇಲ್ಲ ಅದು ಬರೆದ್ರೇ ಇಲ್ಲಿ ಎಂಟ್ರಿ ಅಂದರು. ಅಂದರೆ ಇಂಜಿನಿಯರಿಂಗ್ ಕಾಲೇಜ್ ಎಂಥವ್ರಿಗೆ ಎಂಟ್ರೆನ್ಸ್ ಟೆಸ್ಟ್. ಸರಿ, ಎಂಟ್ರೆನ್ಸ್ ಟೆಸ್ಟ್ ಬರೆಯೋಕೆ ಹೋಗಿ ಕೇಳಿದೆ, ಹಾಲ್ ಟಿಕೆಟ್ ಕೊಡ್ರಿ, ಕೊಡಲ್ಲ ಅಂದರು. ಯಾಕೆ ಅಂದೆ, ಇದು ಪಾಸ್ ಆದವ್ರಿಗೆ ಒಂದೇ ಅಂದರು. ಹಂಗ ಈ ವಾಕ್ಯ ಎಲ್ಲರಿಗಲ್ಲ. ಸಮರ್ಪಣೆ ಮಾಡಿ ಇಲ್ಲಿ ಬಂದು 16 ವರ್ಷ ನಿದ್ದೆ ಹೊಡೆದು ಈಗ ಎಚ್ಚರಿಕೆಯಾಗಿ ಮತ್ತೆ ಕಟ್ತಾ ಇದ್ದಾರೆ. ಅವ್ರಿಗೆ ದೇವರು ಕೊಡೋ ವಾಗ್ದಾನ ಇದು. ಹಲ್ಲೆಲೂಯಾ. ಸುಮ್ಮನೆ ಇದು ಜನತಾ ಕಂಪಾರ್ಟ್ಮೆಂಟ್ ಅಲ್ಲ. ರೈಟ್? ಏನು ವಾಗ್ದಾನ ಕೊಡ್ತಾ ಇದ್ದಾರೆ? ಓದನಮ್ಮ, 2ನೇ ವಚನದಿಂದ ಓದು. 2:2. ಈ ವಾಕ್ಯವನ್ನು ದಯಪಾಲಿಸಿದನು. ಶೆಯಲ್ತಿಯೇಲನಿಗೆ ಹುಟ್ಟಿದ ಯಹೂದ ದೇಶಾಧಿಪತಿಯಾದ ಜೆರುಬ್ಬಾಬೆಲ್ ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವ ಜನಶೇಷ ಇವರೆಲ್ಲರಿಗೆ ಹೀಗೆ ನುಡಿ. ಹೀಗೆ ನುಡಿ ಹೇಳ್ರಿ, ಇವರೆಲ್ಲರಿಗೆ. ಅಂದರೆ ಇದು ಯೆರುಬ್ಬಾಬೆಲನಿಗೆ, ಯೆಹೋಶುವನಿಗೆ, ಅವನು ಯಾಜಕನು, ಮತ್ತು ಎಲ್ಲ ಜನರಿಗೆ. ಅಂದರೆ ಈ ಬರೋ ಯಾಜ್ಞೆ ಬೇರೆ ಸಭಾಪಾಲಕರಿಗೆ, ಆರಾಧನಾ ನಾಯಕರಿಗಲ್ಲ, ಈ ಎಲ್ಲರಿಗೆ. ಇದೆಯಾ ಪದ? ಎಲ್ಲರಿಗೆ ಹೇಳಿ, ಎಲ್ಲರಿಗೆ. ಅಂದರೆ ನನಗೂ ನಿಮಗೂ ಎಲ್ಲರಿಗೆ ಬರುವ ವಾಕ್ಯ ಏನು? ಓದಮ್ಮ. ಎಲ್ಲರಿಗೆ. ಈ ಆಲಯದ ಪೂರ್ವ ವೈಭವವನ್ನು ನೋಡಿದವರು ನಿಮ್ಮಲ್ಲಿ ಎಷ್ಟು ಮಂದಿ ಉಳಿದಿದ್ದೀರಿ? ಇದರ ಈಗಿನ ಸ್ಥಿತಿಯು ನಿಮಗೆ ಹೇಗೆ ತೋರುತ್ತದೆ? ನಿಮ್ಮ ದೃಷ್ಟಿಗೆ ಏನೂ ಇಲ್ಲದಾಗಿ ಕಾಣಿಸುತ್ತದಲ್ಲವೇ? ಆಮೇನ್. ಇಲ್ಲಿ ಕೇಳ್ರಿ ಪ್ರಿಯರೇ, ನನ್ನ ಕಡೆ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವು ನಿಮಿಷದಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಗಿಸೋಣ. ಈಗ ಇವರು ಪುನಃ 16 ವರ್ಷದ ನಂತರ ಏನು ಮಾಡ್ತಾ ಇದ್ದಾರೆ? ಕಟ್ತಾ ಇದ್ದಾರೆ. ಆಗ ದೇವರು ಕರೀತಾರೆ, ಇಲ್ಲಿ ಬಾಮ್ಮ, ಬಾ, ಇಲ್ಲಿ ಬಾಪ, ಇಲ್ಲಿ ಬಾ, ಕಟ್ತಾ ಇದ್ದೀರಲ್ಲ? ಹ್ಞೂ ಸರ್ ಕಟ್ತಾ ಇದ್ದೀವಿ. ಅಯ್ಯ ದೇವರೇ ಕಟ್ತಾ ಇದ್ದೀವಿ. ಹೆಂಗೆ ಕಾಣಿಸ್ತೈತಿ ನಿಮಗೆ? ದೇವರೇ ಪ್ರಶ್ನೆ ಕೇಳಿ ದೇವರೇ ಉತ್ತರ ಕೊಡ್ತಾ ಇದ್ದಾರೆ. ಪ್ರಶ್ನೆ ಕೇಳಿದ್ದು ಯಾರು? ದೇವರು. ಉತ್ತರ ಕೊಟ್ಟಿದ್ದು ಯಾರು? ದೇವರು. ಹೆಂಗಿದೆ ಇದು ಆಲಯ? ಅಲ್ಲಿ ಸೊಲೊಮೋನ್ ಆಲಯ ಕೆಲವರು ನೋಡಿರ್ಬೋದು, ಮುದುಕರಿದ್ದಿರ್ಬೋದು,
ಅಬಾಬಾಬಾಬಾ, ಏನು ಬೆಳ್ಳಿ, ಏನು ಬಂಗಾರ, ಏನು ಮಹಿಮೆ, ಏನು ಸ್ಯಾಕ್ರಿಫೈಸು, ಅಬಾಬಾಬಾಬಾ ಸೂಪರ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಹೆಂಗೆ ಅನಿಸ್ತೈತೆ ನಿಮಗೆ? ಏನು ಇಲ್ಲದಂತೆ. ಎಲ್ಲರೂ ಹೇಳ್ರಿ, ಏನು ಇಲ್ಲದಂತೆ. ಇದನ್ನು ಅದಕ್ಕೆ ಹೋಲಿಸಿದರೆ, ಅಂದರೆ ನಿಮ್ಮ ಇವತ್ತನ್ನು ನಿಮ್ಮ ನಿನ್ನೆಗೆ ಹೋಲಿಸಿದರೆ ಇವತ್ತು ಏನು ಇಲ್ದಂಗೆ ಐತಂತೆ ಪರಿಸ್ಥಿತಿ. ಹೆಂಗ ಅನಿಸ್ತದೆ ಈ ಆಲಯ? ಏನೂ ಇಲ್ಲ. ಇಂಗ್ಲೀಷಲ್ಲಿ ನಥಿಂಗ್. ಎಲ್ಲರೂ ಹೇಳ್ರಿ ಮತ್ತೆ ಪುನಃ, ಏನೂ ಇಲ್ಲ. ಇದು ಯಾರು ಹೇಳ್ತಾ ಇದ್ದಾರೆ? ದೇವರು ಹೇಳ್ತಾ ಇದ್ದಾರೆ. ಅಂದರೆ ಅಬಾಬಾಬಾಬಾ ಸೊಲೊಮೋನ್ ಆಲಯ ಸೂಪರ್ ಇದೆ, ఏమి లేదన్న. ఇవాగ ನಿಮ್ಮ ಜೀವನ ಹೇಗಿದೆ? ఏమి ఉన్నట్లేదన్న. ಈ ఏమి లేదు ಅನ್ನೋದು ಎರಡು ಅರ್ಥ ಹೀಬ್ರೂ ಭಾಷೆಯಲ್ಲಿ. ಒಂದು, ಯಾವಕ್ಕೂ ಕೆಲಸಕ್ಕೆ ಬಾರದ ವ್ಯಕ್ತಿ. ಎಂಥ ಜೀವನ ನಮ್ಮದು? ಏನಕ್ಕೂ ಕೆಲಸಕ್ಕೆ ಬರದಂತೆ ಇದೆ. ಆಮೇಲೆ ಎರಡನೇದು, ಕೈಯಲ್ಲಿ ಏನೂ ಇಲ್ಲ, ಆರ್ಥಿಕ ಆಶೀರ್ವಾದ ಇಲ್ಲ, ಅಭಿಷೇಕ ಇಲ್ಲ, ಅದ್ಭುತಗಳಿಲ್ಲ. ಈಗ ಪರಿಸ್ಥಿತಿ ನೋಡಿದರೆ ಏನೂ ಇಲ್ಲ ಅನ್ನಿಸ್ತದೆ. ಛೇ, ಬೇಡ ಬೇಡಪ್ಪ. ಏನೂ ಇಲ್ಲ ಅಂದರೆ ಹೆಂಗ ಪರೀಕ್ಷೆ ಬರೀತೀರಿ? ಇವಾಗ ಮ್ಯಾಥ್ಸ್ 100ಕ್ಕೆ 35 ಬಂದರೆ ಏನೂ ಇಲ್ಲನ ಪಾಸ್, 35 ಬಂದರೆ ಏನೂ ಇಲ್ಲ ಅಲ್ಲ. ಏನು ಬಂದಿಲ್ಲ ಅಂದರೆ ಎಷ್ಟು ಬರಬೇಕು? ನನಗೆ ಬಂದಂಗೆ ಬರಬೇಕು. ಎಷ್ಟು ಬರಬೇಕಮ್ಮ? 0 ಬರಬೇಕು. ಅಂದರೆ ಏನೂ ಇಲ್ಲ ಅಂತ ಅರ್ಥ. ಅಂದರೆ ಅದಕ್ಕೆ ನೀವು ಹೋಲಿಸಿದ್ರೆ ಇದು 0. ಅದಕ್ಕೆ ಹೋಲಿಸಿದ್ರೆ ಇದೇನೀಗ 0. ಎಲ್ಲರೂ ಹೇಳ್ಬೇಕು 0. ಅಂದರೆ ದೇವ್ರು ಹೇಳ್ತಾ ಇಲ್ಲ 0 ಅಂತ. ದೇವ್ರು ಹೇಳ್ತಾರೆ ನಿಮಗೆ, ನಿಮ್ಮ ಪ್ರಕಾರ 0 ಥರ ಅನ್ನಿಸ್ತಾ ಇದೆ ನಿಮಗೆ. ಮತ್ತೆ ಓದೋಣ. ಇದು ದೇವರ ಒಂದು ಪ್ರವಚನ ಅಲ್ಲ. ಓದಮ್ಮ, ಮತ್ತೆ ಓದು. ಲಾಸ್ಟ್ ಲೈನ್ ಓದ. ನಿಮ್ಮ ದೃಷ್ಟಿಗೆ, ನಿಮ್ಮ ದೃಷ್ಟಿ ಹೇಳ್ರಿ, ನನ್ನ ದೃಷ್ಟಿಗೆ. ಇದು ದೇವರ ದೃಷ್ಟಿಗೆ ಅಲ್ಲ, ಇದು ನಿಮ್ಮ ದೃಷ್ಟಿಗೆ. ಇವತ್ತು ನಿಮ್ಮನ್ನು ನೀವು ನೋಡ್ಕೊಂಡ್ರೆ ನೀನು ಏಮ್ಲೆತ್ತೀಯನ್ನ, ನಿಮ್ಮ ದೃಷ್ಟಿಗೆ ನೀನು ಪನಿಕರಾನೋಲ್ಲಮ್ಮ, ನಿಮ್ಮ ದೃಷ್ಟಿಗೆ ಅದು ಏನು ಇಲ್ದಂಗ. ನಿಮ್ಮ ದೃಷ್ಟಿಗೆ ನೀವು 0. ನಿಮ್ಮ ದೃಷ್ಟಿಗೆ ನೀವು 0. ನಮ್ಮ ದೃಷ್ಟಿಯಲ್ಲಿ ನಾವು ಏನಾಗಿದ್ದೇವೆ? 0. ರೈಟ್. ನಮ್ಮ ಜೀವನ ಏನಿದೆ? 0. ನಮ್ಮ ಆರ್ಥಿಕ ಪರಿಸ್ಥಿತಿ 0. ಆರೋಗ್ಯ 0. ಇದೆಲ್ಲ ನಮ್ಮ ದೃಷ್ಟಿಯಲ್ಲಿ. ಆದರೆ ದೇವರು ಏನೋ ವಾಗ್ದಾನ ಕೊಡ್ತಾ ಇದ್ದಾರೆ. ಇಲ್ಲಿ ಕೇಳ್ರಿ, ಮುಂದಿನ ವಚನದಲ್ಲಿ ಇನ್ನೊಂದು ತರ್ಜಿಮೆಯಲ್ಲಿದೆ. ಅದರಲ್ಲಿ ಏನಿದೆ ಅಂತ ಹೇಳಿದರೆ, ಆಗಿದ್ದರೂ ನಿಮಗೆ 0 ಇದ್ದರೂ. ಎಲ್ಲರೇ ಆಗಿದ್ದರೂ. ಇನ್ನೊಂದ್ಸಲ ಹೇಳ್ರಿ, ಆಗಿದ್ದರೂ. ನಾವೇನು ಮಾಡ್ಬೇಕು? ಮುಂದೆ ಓದಮ್ಮ. ಆಗಿದ್ದರೂ ಇಂತನ್ನುತ್ತಾನೆ. ಏನೇನುತ್ತಾನೆ? ಜೆರುಬ್ಬಾಬೆಲನೇ, ಈಗ ಧೈರ್ಯವಾಗಿರು. ಯೆಹೋಚಾದಾಕನಿಗೆ ಹುಟ್ಟಿದ ಮಹಾಯಾಜಕನಾದ ಯೆಹೋಶುವನೇ, ಧೈರ್ಯವಾಗಿರು. ದೇಶೀಯರೇ ಎಲ್ಲರ ಜನರು, ನೀವೆಲ್ಲರೂ ಧೈರ್ಯಗೊಂಡು ಕೆಲಸ ನಡೆಸಿರಿ. ಇದು ಯೆಹೋವನ ನುಡಿ. ಆಮೆನ್. ಎಲ್ಲರೂ ಹೇಳ್ರಿ, ಧೈರ್ಯವಾಗಿರು, ಕೆಲಸ ಮಾಡು. ಈಗ ದೇವರು ಹೇಳ್ತಾನೆ, ನೀವು 0 ಆಗಿ ಇದ್ದರೂ ನೀನು ಎರಡೇ ಕಾರ್ಯ ಮಾಡಬೇಕು. ಕನ್ನಡದಲ್ಲಿ ಧೈರ್ಯವಾಗಿರು ಅಂತ ಐತೆ. ಆ್ಯಕ್ಚುಯಲ್ ಟ್ರಾನ್ಸ್ಲೇಷನ್ ಅಂದರೆ ಬಲಹೊಂದು ಮತ್ತು ಕಟ್ಟು. ಎಲ್ಲರೂ ಹೇಳ್ರಿ, ಬಲಹೊಂದು, ಕಟ್ಟು. 3 ಸೇರಿ ಹೇಳೋಣ. ಆಗಿದ್ದರು. ಯಾವಾಗ ಇದ್ದರು? 0 ಥರ ಇದ್ದರು. ರೈಟ್. ನನ್ನ ಜೀವಿತ 0, ನನ್ನ ಸೇವೆ 0, ವ್ಯಾಪಾರ 0 ನನ್ನ ದೃಷ್ಟಿಯಲ್ಲಿ. ಆಮೇಲೆ ನನ್ನ ಆರೋಗ್ಯ 0, ನನ್ನ ಒಂದು ಸೇವೆ 0 ಆಗಿದ್ದರೂ ಏನು ಮಾಡ್ಬೇಕು ದೇವ್ರೆ? ನೀನು ಬಲ ಹೊಂದು ಕಟ್ಟು. ಎಲ್ಲರೂ ಹೇಳ್ರಿ, ಆಗಿದ್ದರು. ಇನ್ನೊಂದ್ಸಲ ಹೇಳ್ರಿ, ಆಗಿದ್ದರು. ಕಟ್ಟಬೇಕು. ಯಾಕೆ? ಯೆಹೋವನು ನಮ್ಮ ಸಂಗಡ ಇದ್ದಾನೆ. ಯಾಕೆ ಕಟ್ಟಬೇಕು? ನಾನು ನಿನ್ನ ಸಂಗಡ ಇದ್ದೀನಪ್ಪ. ಹಲ್ಲೆಲೂಯಾ. ನೋಡು, ದೇವರು ನಮ್ಮ ಸಂಗಡ ಇದ್ದರೆ ಯಾವ ನೀರು ನಮ್ಮನ್ನು ಮುಳುಗಿಸಲ್ಲ, ಯಾವ ಬೆಂಕಿ ನಮ್ಮನ್ನು ಸುಡಲ್ಲ, ಯಾವ ಸಿಂಹ ನಮ್ಮನ್ನು ತಿನ್ನಲ್ಲ. ಹಲ್ಲೆಲೂಯಾ. ನಾನು ಬಳ್ಳಾರಿಯಲ್ಲಿ ಇರುವಾಗ ನನ್ನ ಮಗಳು 3-4 ವರ್ಷ ಇದ್ದಾಗ ಮನೇಲಿ ಇರ್ತಿದ್ವಿ. ಕರೆಂಟ್ ಹೋಗೋದು ಬಹಳ ಸಹಜ ಅಲ್ಲ. ಮನೆಯಲ್ಲಿ ಕರೆಂಟ್ ಹೋಗ್ಬಿಟ್ರೆ ಎಲ್ಲ ಕಡೆ ಕತ್ಲೆ. ಅವಳು ಎಲ್ಲೋ ಮೂಲೆಯಲ್ಲಿ ಆಟ ಆಡ್ತಿರ್ತಾಳೆ. ಚಕ್ ಅಂತ ಕರೆಂಟ್ ಹೋಗ್ಬಿಡ್ತದೆ, ಫುಲ್ ಕತ್ಲೆ. ಕೂಗ್ತಾಳೆ, ಹಂಗೆ ಅಳ್ತಿದ್ದೆ. ನಾನು ಏನು ಮಾಡಲ್ಲ, ಕ್ಯಾಂಡಲ್ ಸುಟ್ಟಿ ಕ್ಯಾಂಡಲ್ ಬರೋ. ಆಗೆಲ್ಲ ಇನ್ವರ್ಟರ್ ಏನು ಇರಲಿಲ್ಲ.
ಅದು ಹುಡುಕಿ ಬರೋಷ್ಟೊಳಗೆ ಒಂದು 3-4 ನಿಮಿಷ ಆಗ್ತದ ಇಲ್ಲ. ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಸ್ವರ ಎತ್ತಿ ಹೇಳ್ತಿದ್ದೆ, ಕ್ಯಾರೇಸ್ ಅಳಬೇಡ ಪಾಪ ಇಲ್ಲಿದ್ದೇನೆ. ಸ್ವರ ಒಂದೇ, ಕಣ್ಣು ಕಾಣಲ್ಲ. ನಾನು ಸುಮ್ಮನೆ ಎಲ್ಲಿದ್ರೆ ಅಲ್ಲಿ ಹೇಳ್ದೆ, ಕ್ಯಾರೇಸ್ ಅಳಬೇಡ ಮಗಳೇ ಪಾಪ ಇಲ್ಲಿದ್ದೀನಿ. ನಾನು ಸ್ವರ ಕೇಳಿ ಚಪ್ ಸೈಲೆಂಟ್, ಕಣ್ಣು ಕಾಣಂಗಿಲ್ಲ, ಪಾಪ ಇಲ್ಲಿದ್ದಾರೆ. ಅದು ಧೈರ್ಯ ಅವಳಿಗೆ. ಅದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ಆಗಿದ್ದರೂ ನೀನು ಬಲ ಹೊಂದು, ಆಗಿದ್ದರೂ ನೀನು ಪ್ರಾರ್ಥನೆ ಮಾಡು, ಆಗಿದ್ದರೂ ನೀನು ಸೇವೆ ಮಾಡು. ಯಾಕೆ? ನಾನು ನಿನ್ನ ಸಂಗಡ ಇದ್ದೇನೆ. ಆತನೇ ಜೀವವು, ಆತನೇ ಪುನರುತ್ಥಾನವು. ಹಾಳಲ್ಲೂ ಕಟ್ಟಿದಾಗ ಏನಾಗ್ತದೆ? ಮುಂದೆ ಹೋದಾನ 2ನೇ ಅಧ್ಯಾಯ 7ನೇ ವಚನ. ಸಕಲ ಜನಾಂಗಗಳನ್ನು ನಡುಗಿಸುವೆನು. ಹಾಳಲ್ಲೂಯ. ಸಕಲ ಜನಾಂಗಗಳನ್ನು ನಡುಗಿಸುವೆನು. ಜನಾಂಗಗಳಂದರೆ ದೇಶಗಳು. ಅಂದರೆ ನೀನು ಯೆರೂಸಲೇಮಿನಲ್ಲಿ ನಿನ್ನ ದೃಷ್ಟಿಯಲ್ಲಿ 0 ಥರ ಒಂದು ಆಲಯವನ್ನು ಕಟ್ಟುತ್ತಾ ಇದೆ. ನೀನು ಅದನ್ನು ಕಟ್ಟಿದರೆ ನಾನು ಅದರ ಪರಿಣಾಮವಾಗಿ ದೇಶಗಳನ್ನೇ ಕದಲಿಸುತ್ತೇನೆ. ಹಲ್ಲೆಲೂಯ. ಬೇರೆ ನಾನು ಅಲ್ಲಾಡೋದು ಅಲ್ಲ, ಬೇರೆ ಬಳ್ಳಾರಿ ಅಲ್ಲಾಡೋದಲ್ಲ, ದೇಶಗಳು ಅಲ್ಲಾಡುತ್ತದೆ. ಯಾಕೆ? ನೀನು ಆಲಯವನ್ನು ಕಟ್ಟುತ್ತಾ ಇದ್ದೀ. ಆಮೆನ್. ಮುಂದೆ ಓದಮ್ಮ. ಆಗ ಸಮಸ್ತ ಜನಾಂಗಗಳ ಇಷ್ಟ ವಸ್ತುಗಳು ಬಂದು ಒದಗಲು ಆ ಆಲಯವನ್ನು ವೈಭವದಿಂದ ತುಂಬಿಸುವೆನು. ಆ ಆಲಯವನ್ನು ವೈಭವದಿಂದ ಅಥವಾ ನನ್ನ ಮಹಿಮೆಯಿಂದ ತುಂಬಿಸುವೆನು. ಹಲ್ಲೆಲೂಯ. ಅಂದರೆ ನಮ್ಮ ಕೈ ಕೆಲಸದ ಮೇಲೆ ನಾವು ಕಟ್ಟುವಾಗ ದೇವರ ಮಹಿಮೆ ಬರ್ತದೆ. ಹಲ್ಲೆಲೂಯ. ಆತನ ಮಹಿಮೆ ಬಂದ್ರೇನೆ ಅದ್ಭುತಗಳಾಗೋದು. ಮಹಿಮೆ ಅಂದರೆ ಏನು? ಮ್ಯಾನಿಫೆಸ್ಟೆಡ್ ಪ್ರೆಸೆನ್ಸ್ ಆಫ್ ಗಾಡ್, ಅಂದರೆ ಪ್ರತ್ಯಕ್ಷವಾದ ದೇವರ ಒಂದು ಪ್ರಸನ್ನತೆ. ಆತನ ಪ್ರಸನ್ನತೆ ಬಂದಾಗ ನೀರು ದ್ರಾಕ್ಷಾರಕ್ಷ ಆಗ್ತದೆ. ಆತನ ಪ್ರಸನ್ನತೆ ಬಂದಾಗ ಬೆಟ್ಟಗಳು ಮೇಣಿನಂತೆ ಕರಗುತ್ತವೆ. ಪ್ರಿಯರೇ, ನಾವು 0 ಆಗಿದ್ದರೂ ನಾವು ಕಟ್ಟುವಾಗ ಆತನ ದೇಶಗಳನ್ನು ಕದಲಿಸುತ್ತಾನೆ. ಆತನ ಆಲಯವನ್ನು ಅಂದರೆ ನಮ್ಮ ಜೀವಿತದಲ್ಲಿ ಆತನ ಮಹಿಮೆಯಿಂದ ತುಂಬಿಸುತ್ತಾನೆ. ಹಲ್ಲೆಲೂಯ. ಆಗಲೂ ಇವ್ರಿಗೆ ಆಗ್ತಾ ಇಲ್ಲ. ಇಲ್ಲ ಬಿಡು ಸ್ವಾಮಿ, ಆ ಸೊಲೊಮನ್ ಮಂದಿರನೇ ಬೆಟರ್. ಇವಾಗ ಈ ಬಳ್ಳಾರಿ ಜನ ಇದಿರಲ್ಲ, ಎಷ್ಟು ಜನಕ್ಕೆ ಇಲ್ಲಿ ಬಿರಿಯಾನಿ ಅಂದರೆ ಇಷ್ಟ? ಬಳ್ಳಾರಿ ಬಿರಿಯಾನಿ ಅಂದರೆ ಭಾಳ ಕಷ್ಟ ಪ್ರಶ್ನೆ. ಎಷ್ಟು ಜನಕ್ಕೆ ಬಳ್ಳಾರಿ ಬಿರಿಯಾನಿ ಅಂದರೆ ಇಷ್ಟ ಇಲ್ಲ? ಎಲ್ಲರಿಗೆ ಬಳ್ಳಾರಿ ಬಿರಿಯಾನಿ ಇಷ್ಟ. ಈ ಬಳ್ಳಾರಿ ಹುಡುಗರನ್ನ ಕೇಳ್ರಿ, ಚಾರ್ಲಿ ಆಡೋಣ, ನಾನು ಬೆಂಗಳೂರಲ್ಲಿ ತಿನ್ನವ ಬಿರಿಯಾನಿ ಎಪ್ಪಡನ್ನ ತಿನ್ನವಲ್ಲ, ಅದ ಯಾವ್ದು ಇಷ್ಟ ನಿನಗೆ? ಬಳ್ಳಾರಿ ಬಿರಿಯಾನಿನೇ. ಹೈದ್ರಾಬಾದ್ನಾಗ ತಿಂದೇನೋ ಬಾಲು ತಿಂದು? ಯಾವ ಬಿರಿಯಾನಿ ಇಷ್ಟ ನಿನಗೆ? ಹೈದ್ರಾಬಾದ ಬಳ್ಳಾರಿ? ಬಳ್ಳಾರಿ. ನಮ್ಮ ಬಳ್ಳಾರಿಯವ್ರಿಗೆ ಅದೊಂದು ರೋಗ ಥರ ಅದು. ಯಾವ ಬಿರಿಯಾನಿ ನನಗೆ ನೋಡ್ರಿ, ನಾನು ವಿದೇಶಗಳಲ್ಲಿ ತಿಂದೀನಿ ಬಿರಿಯಾನಿ, ಅಲ್ಲಿ ತಿಂದರೂ ಹೇಳ್ತೀನಿ, ಬಳ್ಳಾರಿ ಹಂಗೆ ಇಲ್ಲ ಬಿಡಪ್ಪ. ಅದು ನಮ್ಮದು ಒಂದು ಅಭ್ಯಾಸ ಅದು, ರೈಟ್? ಯಾಕೆ? ಏನು ಅಲ್ಲಿ ದುಬೈನಲ್ಲಿ 4,000 ಬಿರಿಯಾನಿ, 5,000 ರೂಪಾಯಿದ ಬಿರಿಯಾನಿ ಕೊಟ್ಟರೆ ಇಲ್ಲಪ್ಪ ನಮಗೆ ಅದೇ ಬೇಕಂತ. ಹಂಗೆ ಇವ್ರಿಗೆ ದೇವ್ರು ಹೇಳ್ತಾನೆ, ಮಹಿಮೆ ಅಂತ ತುಂಬಿಸ್ತೀನಿ, ಮಹಿಮೆ ಅಂತ ತುಂಬಿಸ್ತೀನಿ. ಇಲ್ಲ ಬಿಡಪ್ಪ, ಸೊಲೊಮನ್ ಆಲಯನೇ. ಹೌದಾ ಅಲ್ಲ? ಅದಕ್ಕೆ ದೇವ್ರು ಏನು ಹೇಳ್ದ? ಮುಂದಿನ ವಚನ ಓದಮ್ಮ. ಬೆಳ್ಳಿಯೆಲ್ಲ ನನ್ನದು, ಬಂಗಾರವೆಲ್ಲ ನನ್ನದು, ಇದು ಸೇನಾಧೀಶ್ವರ ಯೆಹೋವನ ನುಡಿ. ಈ ಆಲಯದ ಮುಂದಿನ ವೈಭವವು ಹಿಂದಿನ ವೈಭವಕ್ಕಿಂತ ವಿಶೇಷವಾಗಿರುವುದು. ಆಮೇನ್, ಆಮೇನ್. ಸಾಕಮ್ಮ. ಯಾಕೆ ನಾವೆಲ್ಲ ಹಳೆಯದ್ರ ಬಗ್ಗೆ ಯೋಚನೆ ಮಾಡಿ ದೇವ್ರು ಹೇಳ್ತಾರೆ, ಬರ್ರಿಲ್ಲ ಮಕ್ಕಳ, ಬೇರೆ ಮಹಿಮೆ ಕೊಡೋದಲ್ಲ, ಆ ಟೈಮಲ್ಲಿ ಏನು ಮಹಿಮೆ ಕೊಟ್ಟನೋ ನೀವು ಹೋಲಿಸಿದ್ರೆ ಈ ಮಹಿಮೆ ಆ ಮಹಿಮೆಗಿನ ಹೆಚ್ಚಾಗಿರ್ತದೆ. ಅಂದರೆ ನಮ್ಮ ಇವತ್ತು ಬರುವ ನಾಳೆ ನಮ್ಮ ಹಿಂದೆ ನಮ್ಮ ನೆನ್ನೆಕಿನ ಹೆಚ್ಚಿನ ಮಹಿಮೆಕರವಾಗಿರ್ತದೆ ಪ್ರಿಯರೇ. ಹಲ್ಲೆಲೂಯ. ಆ ಮಹಿಮೆ ಬಂದರೆ ನಂಬರ್ 1 ನಮ್ಮ ಜೀವಿತ ಬದಲಾವಣೆ ಆಗ್ತದೆ. ಆ ಮಹಿಮೆ ಬಂದಾಗ ನಮ್ಮ ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ಬೈಬಲಲ್ಲಿದೆ, ನನಗೆ ಟೈಮ್ ಇಲ್ಲ ಹೇಳಲಿಕ್ಕೆ, ರೈಟ್? ಬೈಬಲೊಂದು ವಚನ ಇದೆ, ನಿಮ್ಮ ಬೀಜ ಇನ್ನು ನೀವು ಬಿತ್ತದೇ ಇದ್ದರೂ, ಬೀಜವನ್ನು ಬಿತ್ತದೇ ಇದ್ದರೂ ನಾನು ನಿಮ್ಮನ್ನು ಆಶೀರ್ವಾದ ಮಾಡ್ತೇನೆ. ಇದಕ್ಕಿಂತ ಮುಂಚೆ ಹೆಂಗ ತಿಂದರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೀರು ಕುಡಿದ್ರು ನೀರು ಆಗ್ತಲ್ಲ, ಇದು ಏನಪ್ಪ ಈಗ ಬಿತ್ತಲಿಲ್ಲ, ಆಶೀರ್ವಾದ ಬರ್ತಾ ಇದೆ. ಹಲ್ಲೆಲೂಯ. ಯಾಕೆ? ಆಲಯವನ್ನು ಕಟ್ಟುತ್ತಾ ಇದ್ವಿ. ಗ್ಲೋರಿ ಟು ಗಾಡ್. ಹಲ್ಲೆಲೂಯ. ಆಮೆನ್.
ಆರ್ಥಿಕ ಪರಿಸ್ಥಿತಿ ಬದಲಾವಣೆ ಆಗ್ತದೆ. ನಾನು ಹೇಳ್ತೇನೆ, ದುಬಾಯಲ್ಲಿ ಎಷ್ಟು ನಮ್ಮ ಸಭೆಯಲ್ಲಿ ಅದ್ಭುತಗಳು ಆಗ್ತಾ ಇದೆ. ಯಾರಿಗೋ ಕೆಲಸ ಹೋಯಿತು, ಪ್ರಾರ್ಥನೆ ಮಾಡಿದ್ವಿ, ಸ್ವಾಮಿ ನೀನು ಹೇಳಿದ್ವಿ ವಾಗ್ದಾನ, ಒಂದೇ ವಾರದಲ್ಲಿ ಕೆಲಸ ಬಂದು 2ರಷ್ಟು ಸಂಬಳ. ಅಲ್ಲೂ ಹಂಗ ಅನೇಕ ಅದ್ಭುತಗಳು. ಆದರೆ ಮೋರ್ ಇಂಪಾರ್ಟೆಂಟ್, ದೇಶಗಳನ್ನು ದೇವರು ಕದಲಿಸ್ತಾನೆ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇದು ನಿಮಗಾಗಿ. ಈ ವಾಕ್ಯ ಎಲ್ಲರಿಗಾಗಿ ಅಲ್ಲ, ಈ ವಾಕ್ಯ ಈ ಜನರಿಗಾಗಿ. ಯಾರಿಗಾಗಿ? ಈ ಜನರಿಗಾಗಿ. ಎಲ್ ಶದಾಯ್ ಸಭೆ ಅನ್ನೋದು, ಬೇರೆ ಸಭೆಗಳು ಕೆಟ್ಟದ್ದು, ನಾವು ಮಾತ್ರ ಒಳ್ಳೆ ಅಂತ ಹೇಳಿದ್ರೆ ನಾವು ಕಪಟಿಗಳು. ನಾವು ಬೇರೆ ಸಭೆ ಉಳ್ಳವರು, ನಮ್ಮ ಕರೆ ಬೇರೆ. ಲಿಂಗಣ್ಣ ಎಲ್ಲಿದ್ದಾರೆ, ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ, ರೈಟ್? ನಮ್ಮ ಸಭೆಯ ಬಹಳ ವರ್ಷಗಳ ಪ್ರಾರಂಭದಿಂದ ನಮ್ಮ ಜೊತೆಯಲ್ಲಿದ್ದಾರೆ, ಅಷ್ಟು ನನಗೆ ಪರಿಚಯ. ಕೇಳ್ರಿ, ಅಪ್ಪದ ನಿಂಚಿ ಇಬ್ಬರಿಗೆ ಅದೇ ವಾಕ್ಯನ ಜೊತೆ ನನಗದ ಲಿಂಗಣ್ಣನೇನು ಏನು ದೇವರು ಅಲ್ಲಿ ಪ್ರಾರಂಭ ಮಾಡಿದ್ದು, ಇಲ್ಲಿ ಪ್ರಾರಂಭ ಮಾಡಿದ್ದು ಇವತ್ತು ದೇಶಗಳಿಗೆ. ಯಾಕೆ? ಈ ವಾಕ್ಯ ಎಲ್ಲರಿಗಾಗಿ ಅಲ್ಲ, ಈ ಜನರಿಗಾಗಿ. ಅವ್ರು ಬಿಟ್ಟು 16 ವರ್ಷ ಕುಂತು ಬಿಟ್ರು. ಏನಾಯಿತು? ದೇವರ ಉದ್ದೇಶ, ದೇವರ ಪ್ರಣಾಳಿಕೆ, ದೇವರ ಕರೆ ಬದಲಾವಣೆ ಆಗಲ್ಲ ಪ್ರಿಯರೇ. ಈ ವಾಕ್ಯ ಈ ಜನರಿಗೆ, ಈ ವಾಗ್ದಾನ ಈ ಜನರಿಗೆ, ಈ ಸೆರೆಪಡಿಸುವಿಕೆ ಈ ಜನರಿಗೆ, ಎಲ್ಲರಿಗಲ್ಲ ಇದು. ಹಲ್ಲೆಲೂಯಾ. ಸಿದ್ಧವಾಗಿದ್ದೀರಾ? ನಾವೆಲ್ಲರೂ ಸೇರಿ ಹೇಳೋಣ, ಸ್ವಾಮಿ ಇವತ್ತಿನಿಂದ ಒಂದು ವೇಳೆ ನಾನು ನಿರ್ಲಕ್ಷ್ಯ ಮಾಡಿದ್ರೆ, ದೇವರು ನಂಬರ್ ಒನ್ನೇ ಇರಬೇಕು. ದೇವರ ಸಭೆ ನಂಬರ್ ಒನ್ನೇ ಇರಬೇಕು. ಟೈಮ್ వచ్చినప్పుడు వస్తానులే అనಬಾರದು. ಅದು ಬೇರೆದಕ್ಕೆ. ಟೈಮ್ వచ్చినప్పుడు టీ తాగుతానులే, టైం వచ్చినప్పుడు భోంచేస్తాను, ಅದన్నీ ఓకే. దేవుడు నంబర్ వన్గా ఉండాలి. ఆలయం, ఆరాధన, ప్రార్థన, వాక్యం నంబర్ వన్ ఉండాలి. మేము దాన్ని కడితే దేశాలు కదులుతాయంట. మేము ఉన్న కాడ దాన్ని కడితే ఏడాడో కదులుతాయి. మీరు ఈడ ప్రార్థన చేస్తే ఉత్తరప్రదేశ్ కదులుతుంది, ఆఫ్రికా కదులుతుంది. వాళ్ళకి అర్థం కాదు, ఇక్కడ ఉంటుంది ఏపీ సెంటర్. ಆಮೆನ್. ಎಲ್ಲರೂ ಇದರಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ ಬನ್ನಿ ಪ್ರಿಯರೇ. ಹಲ್ಲೆಲೂಯಾ. ಶುಕೋಲಬ ಲಖರಬ ಶಂದನ ರಖಲಬ ಬಾಬಾಬ ರೊಕೋಲಬ ಸಂದನ ಸಂದನಿಯನ ರಖಲಬ ಶಂದನ ಸಬಲ ಬಲ ಬಲ ಬಲಬ ಒಂದನೋ ರಖಲಬ ಶಂದನ ಸಕಲ ಬಾಬಾ ಬಾಬಾ. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ ಪ್ರಿಯರೇ. ಈ ಸಮಯದಲ್ಲಿ ಯಾರ ಬಗ್ಗೆ ಯೋಚನೆ ಮಾಡಿರಿ? ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿರಿ. ನೀವು ಪ್ರತ್ಯೇಕಿಸಲ್ಪಟ್ಟಿರುವ ಜನ, ದೇವರ ಒಂದು ಕರೆಗೆ ಹೌದು ಅಂತ ಹೇಳಿರುವ ಜನ, ಎಲ್ ಶದಾಯ್ ಸಭೆಯ ಒಂದು ಮಿಷನರಿ ಸಭೆಯಲ್ಲಿ ಇರುವ ದೇವರು ನಿಮ್ಮನ್ನು ಇಟ್ಟಿದ್ದಾನೆ. ಆದರೆ ನಮ್ಮ ಒಂದು ಪರಿಸ್ಥಿತಿ ಅಥವಾ ನಮ್ಮ ಗತಿ ಏನಾಗಿದೆ? ನಾವು ಈ ಜನರು ಎಷ್ಟೋ ತ್ಯಾಗವನ್ನು ಮಾಡಿ, ಈ ಜನರು ಅವರ ಎಲ್ಲವನ್ನು ಬಿಟ್ಟು ಆಲಯವನ್ನು ಕಟ್ಟುವುದಕ್ಕಾಗಿ ಬಂದರು, ಅದನ್ನು ಪ್ರಾರಂಭ ಮಾಡಿದರು. ಆದರೆ ಅಡಚಣೆ ಬಂದಾಗ ನಿಲ್ಲಿಸಿಬಿಟ್ರು. ಯಾವುದೇ ಕಾರಣಕ್ಕಾಗಿ ನೀವು ಪ್ರತಿಯೊಬ್ಬರು ಇಲ್ಲಿ ಸೇರಿದವರು ಈ ಒಂದು ದೇವರಿಗೆ ಕೊಡುವ ಸ್ಥಾನವನ್ನು ಬಿಟ್ಟಿದ್ದೇವಾ? ಒಂದು ಕಷ್ಟಕ್ಕಾಗಿ ಬಿಟ್ಟಿದ್ದೇವಾ? ಅಥವಾ ವ್ಯಾಮೋಹಕದಲ್ಲಿ ಬಿದ್ದು ಅದನ್ನು ತಪ್ಪಿ ಹೋಗಿದ್ದೇವಾ? ಇವತ್ತು ವಾಪಸ್ ಬರುವ ಒಂದು ಸಮಯ. ಯಾವ ರೀತಿಯಲ್ಲಿ ಹಗಾಯನು ಹೇಳಿದನೋ, ನೀವು ನಿಮ್ಮ ಪರಿಸ್ಥಿತಿಯನ್ನು ನೀವು ತಿಳಿದುಕೊಂಡು ಆ ಆಲಯವನ್ನು ಕಟ್ಟಿರಿ. ಆ ಜನ ಆ ಒಂದು ಸರಿಪಡಿಸುವಿಕೆಯನ್ನು ಕೇಳಿ ಮತ್ತು ಪುನಃ ಆಲಯವನ್ನು ಕಟ್ಟುವುದಕ್ಕೆ ಅವರು ಪ್ರಾರಂಭ ಮಾಡಿದಾಗ ದೇವರು ಕೊಟ್ಟಿರುವ ವಾಗ್ದಾನ, ನಿನ್ನ ಆರ್ಥಿಕ ಪರಿಸ್ಥಿತಿಯನ್ನು ಆಶೀರ್ವದಿಸುತ್ತೇನೆ, ಬೀಜವು ಬಿತ್ತದೇ ಇದ್ದರೂ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಮತ್ತು ಅಭಿಷೇಕದಿಂದ ತುಂಬಿಸುತ್ತೇನೆ, ಮಹಿಮೆಯಿಂದ ತುಂಬಿಸುತ್ತೇನೆ ಅಂತ ವಾಗ್ದಾನ. ಅಂದರೆ ನಿನ್ನ ಹಿಂದೆಯ ಮಹಿಮೆಕಿನ್ನ, ನಿನ್ನ ಹಿಂದೆಯ ಒಂದು ಎಲ್ಲದಕ್ಕಿಂತ ಇನ್ನು ಹೆಚ್ಚಿನ ರೀತಿಯಲ್ಲಿ ಏನು ಇಲ್ಲದ ಒಂದು ಪರಿಸ್ಥಿತಿಯಿಂದ ದೊಡ್ಡ ಮಹಿಮೆಗೆ ದೇವರು ನಮ್ಮನ್ನು ನಡೆಸುತ್ತಾನೆ ಪ್ರಿಯರೇ. ಆದರೆ ಆಲಯವನ್ನು ಕಟ್ಟುವುದಕ್ಕೆ ನಾವು ಸಿದ್ಧವಾಗಿದ್ದೇವೆ ಸ್ವಾಮಿ ಅಂತ ಹೇಳುವರೆಲ್ಲರೂ ನಮ್ಮ ಕೈಗಳನ್ನು ಎತ್ತಿಕೊಳ್ಳೋಣ ಪ್ರಿಯರೇ. ಎರಡು ಹಸ್ತವನ್ನು ಎತ್ತಿ ರೊಕೋಲಬ ಶಂದನ ಸಕರ ಬಾಬಾ ಬಾಬಾ ರೊಕೋಲಬ ಸಂದನ ಶಂದನ ರಖಾಲ ಬಾಬಾ ಬಾಬಾ ಬಾ. ಒಂದು ವೇಳೆ ನಾವು ಅದನ್ನು ನಿರ್ಲಕ್ಷ್ಯ ಮಾಡಿದ್ದೇವೆ ಅಂತ ನಿಮಗೆ ಅನಿಸಿದರೆ, ಪವಿತ್ರಾತ್ಮನು ನಿಮ್ಮ ಸಂಗಡ ಇವತ್ತು ಮಾತನಾಡುತ್ತಾ ಇದ್ದರೆ,
ನೀವು ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ನಾವು ಅವರು ಇವರಲ್ಲ, ನಾವು ಈ ಜನಕ್ಕೆ ಸೇರಿಪಟ್ಟಿದವರು. ಸ್ವಾಮಿ, ನನ್ನ ನಿರ್ಲಕ್ಷ್ಯಕ್ಕಾಗಿ ನನ್ನನ್ನು ಕ್ಷಮಿಸು. ಇಂದಿನಿಂದ ದೇವರು ನಂಬರ್ 1, ದೇವರೇ ಮುಖ್ಯ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ಒಂದು ಮಹತ್ಕಾರವಾದ ಒಂದು ಮಹಿಮೆಯನ್ನು ನಾವು ಕಾಣುತ್ತೇವೆ. ಹಾಲೆಲೂಯ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ, ಬಾಯಿ ತೆಗೆದು ಪ್ರಾರ್ಥನೆ ಮಾಡೋಣ. ಅನಿಲ್ ರಕೋಲ ಬಶಂದ ಮಂದರಮಜೋರ್ ಯಲಲಲಲಲಲಲಲಲಲ ಓ ಲರಬರಬರಬರಬರಬರಬ. ಕರ್ತನ ಸನ್ನಿಧಾನದಲ್ಲಿರುವಾಗ ಪ್ರಿಯರೇ, ದೇವರು ನಮ್ಮ ಸಂಗಡ ಮಾತನಾಡಿರುವುದನ್ನು ನಾವು ನೆನಪು ಮಾಡಿಕೊಳ್ಳೋಣ. ಓ ರಬ ಜಕತರ ಬಾಬಾ 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 ಬಾಬಾ. ಆ ದಿನದಲ್ಲಿ ದೇವರು ತನ್ನ ಪ್ರವಾದಿಯಾದ ಜಕರಿಯ ಹಗಾಯನ ಮುಖಾಂತರ ಅಲ್ಲಿರುವಂತ ಜನರಿಗೆ ಆತನು ಮಾತನಾಡಿದನು. ಇವತ್ತು ದೇವರು ನಮ್ಮ ಸಂಗಡ ತನ್ನ ಸೇವಕರ ಮುಖಾಂತರ ಆತನು ಮಾತನಾಡಿದ್ದಾನೆ ಪ್ರಿಯರೇ. ದೇವರು ಅವರಿಗೆ ನೆನಪು ಮಾಡಿದ ನಿಮ್ಮ ಗತಿ ಏನು ಎಂಬುದಾಗಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ ಎಂಬುದಾಗಿ. ಓ, ನೀವು ಯಾತಕ್ಕಾಗಿ ಬಬುಲೋನನ್ನು ಬಿಟ್ಟು ಬಂದಿರಿ, ಯಾತಕ್ಕಾಗಿ ನೀವು ಯೆರೂಸಲೇಮಿಗೆ ಬಂದಿದ್ದೀರಿ, ನೀವು ನಿಮ್ಮ ಮನೆ ಕಟ್ಟಿಕೊಳ್ತಾ ಇದ್ದೀರಿ, ಆದರೆ ನೀವು ಇಲ್ಲಿ ಬಂದಂತ ಕಾರಣವೇನು? ಆಲಯವನ್ನು ಕಟ್ಟಲಿಕ್ಕಾಗಿ, ನನ್ನ ರಾಜ್ಯವನ್ನು ಕಟ್ಟಲಿಕ್ಕಾಗಿ. ಇವತ್ತು ಪ್ರಿಯರೇ, ದೇವರ ಮಕ್ಕಳಾಗಿ, ದೇವರ ಸಭೆಯಾಗಿ, ಎಲ್ ಶಡಾಯ್ ಸಭೆಯಾಗಿ ನಾವು ಆಲೋಚನೆ ಮಾಡೋಣ ಪ್ರಿಯರೇ. ದೇವರು ನಮ್ಮನ್ನು ಯಾಕೆ ಇಲ್ಲಿಟ್ಟಿದ್ದಾನೆ? ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ? ನಾವು ಯಾಕೆ ಯೇಸುವನ್ನು ನಂಬಿದ್ದೇವೆ? ನಾವು ಯಾಕೆ ಆತನ್ನು ಹಿಂಬಾಲಿಸ್ತಾ ಇದ್ದೇವೆ? ನಾವು ಯಾಕೆ ಈ ಒಂದು ಸಭೆಯಲ್ಲಿ ಪಾಲುಗಾರರಾಗಿದ್ದೇವೆ? ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ, ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ. ಆ ಜನರು ಆ ಎಲ್ಲವನ್ನು ಬಿಟ್ಟು ಅವರು ಹೋದರು, ಅವರು ಕೊಟ್ಟರು, ಅವರು ಹೋದರು, ಅವರು ಕೊಟ್ಟರು. ಇವತ್ತು ದೇವರು ನಮ್ಮ ಹತ್ರ ಏನು ಮಾತನಾಡ್ತಾ ಇದ್ದಾನೆ? ಇವತ್ತು ನಮ್ಮ ಸಮರ್ಪಣೆ ಏನಾಗಿದೆ? ಪ್ರಾರ್ಥನೆ ಮಾಡಿ ಮುಗಿಸುವ ಮುಂಚೆ ನಮ್ಮ ಸಮರ್ಪಣೆಯನ್ನು ನಾವು ದೇವರ ಮುಂದೆ ನಾವು ಮಾಡೋಣ ಪ್ರಿಯರೇ. ವೈಯಕ್ತಿಕವಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ತಂದೆಯಾದ ದೇವರೇ, ನಿನ್ನ ಮುಂದೆ ನಾವು ಬಾಗ್ತೇವೆ ಸ್ವಾಮಿ. ನೀನು ನಮ್ಮನ್ನು ಕರೆದಾತನು ಸ್ವಾಮಿ. ನಿನ್ನ ಉದ್ದೇಶಕ್ಕಾಗಿ ವೈಯಕ್ತಿಕವಾಗಿ, ಕುಟುಂಬವಾಗಿ, ಸಭೆಯಾಗಿ ನಮ್ಮನ್ನು ಕರೆದಿದ್ದಿ, ನಮ್ಮನ್ನು ನೇಮಿಸಿದ್ದಿ ತಂದೆಯಾದ ದೇವರೇ. ಸ್ವಾಮಿ, ಈ ಸಭೆಯಲ್ಲಿ ನಮ್ಮನ್ನು ಸೇರಿಸಿದ್ದಿ, ಒಂದು ಉದ್ದೇಶದಿಂದ ನಿನ್ನಮ್ಮನ್ನು ಇಟ್ಟಿದ್ದಿ ತಂದೆಯಾದ ದೇವರೇ. ನಿನ್ನ ರಾಜ್ಯವನ್ನು ಕಟ್ಟಲಿಕ್ಕೆ, ಸುವಾರ್ತೆ ಇಲ್ಲದವರಿಗೆ ಸುವಾರ್ತೆ ತಲುಪಲಿಕ್ಕೆ, ಶಿಷ್ಯರನ್ನಾಗಿ ಮಾಡಲಿಕ್ಕೆ, ನಗರದ ಪರಿವರ್ತನೆಗಾಗಿ, ದೇಶಗಳ ಮೇಲೆ ಪ್ರಭಾವ ಬೀರಲಿಕ್ಕಾಗಿ ತಂದೆಯಾದ ದೇವರೇ. ಇವತ್ತು ಮತ್ತೊಂದು ವರ್ತಿ ಕರ್ತನೆ, ಒಂದು ವೇಳೆ ಸ್ವಾಮಿಲಿ ನಾವು ಯಾರಾದರೂ ಕರ್ತನೆ ಸ್ವಾಮಿ, ನೀನು ಕರೆದಂತ ಉದ್ದೇಶ, ನೀನಿಟ್ಟಿರುವಂತ ಉದ್ದೇಶ ನಾವು ಮರೆತು ಹೋಗಿದ್ರೆ, ಅಥವಾ ಅದನ್ನು ನಾವು ಸ್ವಾಮಿ ನಿರ್ಲಕ್ಷ್ಯ ಮಾಡಿರುವುದಾದ್ರೆ, ಇವತ್ತು ಪವಿತ್ರ ಆತ್ಮನಾದ ದೇವರೇ, ನಿನ್ನ ವಾಗ್ದಾನ ಉಂಟು ಸ್ವಾಮಿ. ಸ್ವಾಮಿ, ನಾವು ದಾನಿಯೇಲಂತೆ ಪ್ರಾರ್ಥನೆ ಮಾಡುವಂತೆ, ಅದು ಮಾತ್ರವಲ್ಲದೆ ಕರ್ತನೆ, ನಾವು ಎದ್ದು ಕಟ್ಟುವವರಾಗುವಂತೆ ಕರ್ತನೆ. ಸ್ವಾಮಿ, ನಿನ್ನ ಆಲಯ ಅಥವಾ ನಿನ್ನ ರಾಜ್ಯ ಕಟ್ಟಲಿಕ್ಕೆ ಏನೇನು ಬೇಕೋ ಅದನ್ನು ಕಟ್ಟುವವರಾಗುವಂತೆ ನಮ್ಮನ್ನು ಬಲಪಡಿಸು ತಂದೆಯಾದ ದೇವರೇ. ಸ್ತೋತ್ರ ಸ್ವಾಮಿ, ನಿನ್ನ ವಾಗ್ದಾನಗಳಿಗೆ. ನೀನು ನಮ್ಮ ಜೊತೆಗೆ ಇರ್ತೀಯ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದಿ, ವಂದನೆಯನ್ನು ಸಲ್ಲಿಸ್ತೇವೆ. ಪ್ರತಿಯೊಬ್ಬರನ್ನು ಮುಟ್ಟು ಸ್ವಾಮಿ, ಸಭೆಯಾಗಿ ನಮ್ಮನ್ನು ಮುಂದಕ್ಕೆ, ಮೇಲಕ್ಕೆ ವೇಗವಾಗಿ ತೆಗೆದುಕೊಂಡು ಹೋಗುವಂತ ದೇವರಾಗಿದ್ದು, ನಿನ್ನ ಉದ್ದೇಶದಲ್ಲಿ ನಾವು ವೇಗವಾಗಿ ಹೋಗುವಂತೆ ಕರ್ತನೆ, ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತೇವೆ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಪ್ಪ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬೀಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ,
ಬಂಧನವೆಲ್ಲ ಮುರಿದೋಯಿತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪರಂಪರೆಯ ಬಂಧನವೆಲ್ಲ ಮುರಿದೋಯಿತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಗೆ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ ಬಾಲಕನನ್ನು ಕೊಟ್ಟನು ದೇವ. ಎಲೀಷನ ಶಿಷ್ಯನ ಸಾಲ ಭಾರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲೀಷನ ಶಿಷ್ಯನ